ಅಲ್ಲೇ ಇರು. ಏನಯ್ಯ ಕೈಯಲ್ಲಿ ಹಿಡ್ಕೊಂಡ್ ಬರ್ತಿದ್ದೆ? ಓ ಕೆಳಬಿಟ್ರೆ ಆಯ್ತು, ಅತ್ತಾಗಿತ್ತ ಹೊಂಟೈತಾರೆ ಅಂದ್ರೆ ಒಂದ್ ಕೆಲ್ ಕಚ್ಚೆ ಒಂದ್ ಕೆಲ್ ಕಾಗದ ಭದ್ರ ಹಿಡ್ಕೊಂಡು ತಕೊಂಬತ್ತಾ ಇದೀನಿ. ಕಚ್ಚೆ ಕಳ್ಕೊಂಡ್ರು ಕಟ್ಕೊಳ್ದೆ ಇರೋಂತ ಅವಸರ ಏನಯ್ಯ ಬಂತು? ಅವಸರನೇ ಈ ಕಚ್ಚೆಗಿಂತಲೂ ಈ ಮೆಚ್ಚಿನ ಕಾಗದ ಬೋ ಅವಸರ. ಅದ್ರಾಗೂ ನಮ್ ಚಿಕ್ಕ ಯಜಮಾನ್ರು ರಮೇಶ್ ಅಪ್ಪನವ್ರು ಕಳಿಸಿರೋ ಕಾಗದ ಅಂದ ಮ್ಯಾಕೆ ಅವಸರ ಇವ್ರ ರಮೇಶಿಂದ ತಗೊಳ್ಳಿ. ಆಳ್ಬಿದ್ರೆ ಅನಿಷ್ಟವೇ ಇದಕ್ಕೆ ಸಮಯದಲ್ಲಿ ಒಂದು ಗೊತ್ತಾಗೋಕ್ಕಿಲ್ಲಪ್ಪ. ಸುಮ್ಕೆನೆ ಇದಕ್ಕೆ ನೋಡ್ತಾನೆ ಇರ್ತದಲ್ಲ. ಅಯ್ಯೋ ಲೇ ಒಂದ್ರಂಗ ಮಗ ಕೋಪ ಎಲ್ಲ ಸಮಾಧಾನ ಆದ್ಮೇಲೆ ಈಗ ಬರ್ತೀನಿ ಅಂತ ಬರ್ತಿದ್ದಾನಲ್ಲಯ್ಯ. ದಪ್ಲಟ್ ಆಗೋದಕ್ಕೆ 1 ವರ್ಷ ತಗಂತಲ್ಲಪ್ಪ. ಯಾಕೆ? ನಮ್ ರಮೇಶ್ ಅಪ್ಪನವರು ಹಳೆಯ ಮಸ್ತ್ ನಂಗೆ ಕಳೆದು ಬಡಗಿ ಹೊಸ ಮಸ್ ಬರ್ತೀವಿ ಅಂತ ಹೇಳಕ್ಕೆ. ಈ ಕಾಗದ ನೋಡಿದ್ಮೇಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದಕ್ಕೆ ನಾನಲ್ಲ ಸಿದಾ ಸಿದಾ ಬಾರೋ, ಬಹಳ ಸಂತೋಷ ಆಗೈತೆ. ನನಗೆ ಬಹಳ ಸಂತೋಷ. ಬಂದಿದ್ಬಿಡಪ್ಪ 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 ಬಂದಿದ್ಬಿಡಪ್ಪ. ಯಾಕೋ ಯಾಕೆ ಹಂಗ್ ನೋಡ್ತಿದ್ದಿ? ಯಾವ್ಯಾವ್ನು ಏನೇನ್ ಕೇಮೆ ಮಾಡ್ತಿದ್ದಾನೋ ಒಂದು ಸರಿಯಾಗಿ ಕಾಣಕ್ಕಿಲ್ವಲ್ಲಪ್ಪ. ಕಾಣಕ್ಕಿಲ್ವಾ? ಆಗ್ತಾರದ್ದು ಕಾಣ್ತಾ ಇದೆ, ಡಪ್ಲೆಟ್ಟಾಗಿ ಕಾಣ್ತಾ ಇದೆ, ಡಪ್ಲೆಟ್ಟಾಗಿ ಕಾಣ್ತಾ ಇದೆ. ಹೌದು, ನಿನ್ ಗಂಡ ಅವನಲ್ಲ, ಅವನು ಅವನೇ. ಅವನಿಗೆ ಕೇಮಿಗೆ ಮಾಡೋಣ ಹೆಂಗೆ? ಅದೇನ್ ಸೀಮೆ ಕೇಮೆ ಆದ್ರೆ ಅಲ್ಲ ದಿನ ಹತ್ತಿ ಹಿಡಿತಾರೆ. ರಾತ್ರಿ ಆದ್ರೆ ರಾತ್ರಿ ಆದ್ರೆ ಕುಡ್ಕೊಂಡ್ಬಂದು ಮೂಲಲ್ಲಿ ಪುಲಲ್ಲಿ ಕುತ್ಕೊಂತಾನೆ. ಇನ್ನೇನು ನೋಟ? ಎದ್ದು ಬೇಗ ಸುರು ಕಟ್ಟು ಕಟ್ಟಯ್ಯ, ಬೇಗ ಕಟ್ಟು. ನೋಡು ಅಲ್ಲೇನೋ ನಾನ್ ನಿಂಗೆಲ್ಲ ಹೇಳಿದ್ದು. ನೀನ್ ಏನ್ ಕೆಲಸ ಬಿಟ್ಟು ಅಲ್ಲೇನೋ ಮಾಡ್ತಿದ್ದೆ? ನೀವಿಲ್ಲ ಅಂತ ನಾನು ಎಲ್ಲಾನು ನಿಜವಾಗಿ ನೋಡ್ತಾ ಇದ್ದೆ. ಎಲ್ಲಾನು ನೋಡ್ತಿದ್ದು? ದಿನ ನೀವೇನ್ ನೋಡ್ತಾ ಇದ್ರು ಅದನ್ನೇ ಮ್ಯಾಲ ದೃಷ್ಟಿ ನೋಡ್ತಾ ಇದ್ದೆ ಯಜಮಾನ್ರೆ. ಏನ್ ನೋಡ್ತಾ ಇದೀಯೋ ಏನೋ? ಎಲ್ಲ ಅಳ್ದು ಸುರಿದು ಎಳ್ದು ಎಳ್ದು ಕಟ್ತಾವ್ರೆ. ಅತ್ತರಿ ಅಲ್ಲಿ ಕಾಣ್ತಿರೋ ರಾಶಿ ಅದು ಈ ಕಿತ ಒತ್ತು ಸರಿ ಮಳೆ ಒಯ್ದೆ ಫಸಲು ನ್ಯಾಯವಾಗಿ ಆಗ್ಲಿಲ್ವಂತೆ. ಅದಕ್ಕೆ ನನಗೋಸಿ ಮಾಡ್ಕೊಡಿದ್ದೆ ಬುದ್ಧಿ ನಿಮ್ ಪಾದ. ನಿನ್ನ ಯಾಕೋ ಅಲ್ಲಿ ಕಳಿಸಿದ್ದು ಕೇಳಾಕ ನಿನ್ನ ಅದನ್ನ ಹೇಳ್ಕೊಟ್ರು ಬುದ್ಧಿ. ಇದನ್ನ ನೀವ್ ಎತ್ಕೊಂಡು ಹೋದ್ರೆ ತಿನ್ನಕ್ಕೂ ಇಟ್ಟಿಲ್ದಂಗ ಆಗ್ತದೆ ಬುದ್ಧಿ. ಮಾಡ್ಮುಕ್ಕಯ್ಯ ಎತ್ಕೊಂಡು ನಡೀರೋ. ನನ್ನ ಮನೆ ಉಪ್ಪುಂಡು ನನ್ನ ಮಗಳಿಗೆ ದ್ರೋಹ ಮಾಡ್ತೀಯ? ಬೇಡಿ ಜಮೀನ್ದಾರೆ ಬೇಡಿ, ಅವ್ರದ್ದೇನ್ ತಪ್ಪಿಲ್ಲ, ಹೊಡಿಬೇಡಿ ಜಮೀನ್ದಾರೆ, ಬಿಟ್ಬಿಡಿ. ಯಜಮಾನ್ರೆ ಪರೀಕ್ಷೆ ಮುಗಿಸ್ಕೊಂಡು ರಜಲ್ ಊರ್ ಹೊರಟೋದೆ. ಈ ಹೊಸ ಮೇಸ್ಟ್ರಿಗೆ ನಿಮ್ಮ ಮಗಳಿಗೆ ಮೊದಲ ಮಾರ್ಕ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ, ಅದೇ ತಪ್ಪಾಯ್ತು ನೋಡಿ, ಕ್ಷಮಿಸ್ಬಿಡಿ. ಅಂತವ್ರು ನಮ್ಮೂರ್ ನಾಯಿ ಸೊಂತೆ. ಏನಿದು ಅನ್ಯಾಯ? ಇದಕ್ಕೆ ನೀನ್ ಬರಬೇಡ, ನಿನ್ಗೊಂದು ಗೊತ್ತಾಯ್ಕಿಲ್ಲ ಹೊಂಟೋಗಳಿಗೆ. ಏನಲ್ಲ ನೀನ್ ತಂಗಿನ ಪುಸಲಾಯಿಸಿ ಸಂದಾಗೋದು ಅಂದ ನನ್ನ ಮಗನೇ. ನೀನ್ ಎಷ್ಟು
ಹುಷಾರ್. ಕೊಟ್ಬಿಟ್ರಲ್ಲಪ್ಪ. ಏನಯ್ಯ, ಇನ್ಮೇಲೆ ಅವಳು ನಮ್ ಸ್ಕೂಲ್ ಮೆಟ್ಲು ಹತ್ಬಾರ್ದು. ನಾನು ಹೇಳಿ ತಿಳಿತಾ? ಸರಿ ಸ್ವಾಮಿ. ಏನಿದೆ ಗಜು ಗಜು ಗುಜು. ಅಯ್ಯೋ, ಆಯ್ತಲ್ಲ, ಹೊರತ್ರಿ ನಿಮ್ ಕೊಡನ. ನಾನ್ ಕೊಡೆ ಮಡಿಸಿದ್ರೆ ನಿನ್ನ ಬಂಡವಾಳ ಬೀದಿ ಕಾಡಿಸ್ತದಲ್ಲಿ. ಮೇಲ್ಗೆ ಕಡೆ ನೀ ಅತ್ತ ಇತ್ತ ನೋಡ್ಕೊಂಡು ಬಂದು ಆ ರಾಗಿ ಕಲ್ ಪೂರ್ಣ ಆಗ್ಬಿಟ್ಬಿಟ್ಟಿ. ಆಮೇಲೆ ಆ ರಾಗಿ ಕಲ್ ಹೊಡೆದೈತಾರೆ. ಈಗೊಂದು ಒಂದಿನ ನಾನು ಹಂಚಿಕಡ್ಡೆ ಆದಾಗ ಹೋಗುತ್ತೆ. ಬೇಡ ಬೇಡ, ಹಂಚಿ ಕಟ್ಟಿನ ಅವಮಾನ ಮಾಡಬೇಡ ನೀನು. ನಾನ್ ಹೆಂಗೆ ಗಾಜು ಬದಲಾಯಿಸ್ಕೊಂಡು ನೋಡಿದ್ರು ನಿಂದು ಮಾತ್ರ ಸಣ್ಣ ಆಗ್ಲಿಲ್ಲ, ಆಗೋಕು ನೀವು ಬಿಡ್ಲಿಲ್ಲ. ಸಾಕು ಸಾಕು, ಇದನ್ನ ತಗ್ಲಾಕಿ ನೋಡಿ ಹಾಕ್ರಿ. ಇದು ನಾಲ್ಕು ಕೈ ಜಾರ್ಕೊತಾರಲ್ಲಪ್ಪ. ಯಾಕ್ರಿ ಅಡ್ಡಾಕ್ಬಿಟ್ರಿ? ಅಯ್ಯೋ, ಹೋಗ್ಲಿ ಬಿಡ್ರಿ. ಇವಾಗ ಬುಟ್ಟೆ ಮುದನ ಮೋಗರೂಪ ಸುಂದರ. ಏನ್ರಿ ಬನ್ರಿ, ಹೀಗಾಗಿ ಏನೇನೋ ಮಾಡ್ಮಡ್ಗೇನಿ, ಬಂದ್ ನೋಡ್ರಿ. ಹಂಗ ಹಿಂಗೆ ಏನಿದೆಲ್ಲ ಇಡಂಬಾಸುರ್ ಬಾತು ಎಲ್ಲ ನಿನ್ ಸೈಜ್ ಆಗೈತಲ್ಲೇ. ನಿಮ್ ಸೈಜ್ನಾಗೂನು ಒಂದು ಸ್ಪೆಷಲ್ ಬಾತ್ ಮಾಡ್ ಮಡ್ಗೇನಿ. ಹಂಗಂತ ಅಜ್ಜನ್ ಮಾಡಿ ಕಟ್ಟಿದ್ದೆ ಇಲ್ಲಿ ಕುಚ್ಚಲ್ ಬಣ. ಯಾಕಂದ್ರೆ ಮಲಗ್ತಾ ಇದ್ಯಾ? ಬಂದೂಟ ಮಾಡ್ಬಾ. ನನ್ ಬೇಡಮ್ಮ, ನೀವು ಊಟ ಮಾಡು. ರಾತ್ರಿ ಹೊತ್ತು ಬರೀ ಹೊಟ್ಟೆಲಿ ಮಲಗಬಾರ್ದು. ಬಾ ಅಣ್ಣ. ಬೇಡಮ್ಮ, ನಂಗೆ ಹಸಿವಿಲ್ಲ. ಯಾಕೆ ಮೈ ಹುಷಾರಿಲ್ವೇನಣ್ಣ? ಜಮೀನ್ದಾರ್ ಮನೆಯಲ್ಲಿ ಮಿಕ್ಕೋಗಿದ್ದನ್ನೆಲ್ಲ ಹಾಕ್ಬಿಟ್ರಮ್ಮ. ಯಾಕೆ ಏನೋ ಒಂಥರ ಇದೆಯಲ್ಲ? ನನ್ಗೇನು ಆಗಿಲ್ಲ, ನೀವು ಊಟ ಮಾಡಿ ಮಲಗಮ್ಮ. ನಮ್ಮ ಕರ್ನಾಟಕದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಕಮ್ಮಿ ಆಗುತ್ತೆ. ಶಾಂತಿ, ಶಾಂತಿ, ಬಂದಿರು. ನಮಸ್ಕಾರ ಸರ್. ಶಾಂತಿ, ಇದ್ರ ಮೇಲೆ ಸ್ಕೂಲಿಗೆ ಬರ್ಕೊಡ್ದು. ಯಾಕೆ ಯಾಕೆ ನೀವು ಹಾಗೆ ಹೇಳ್ತೀರಾ? ನಾನೇನ್ ತಪ್ಪು ಮಾಡಿದೆ? ಅಳ್ಬೇಡ, ಅಳ್ಬೇಡ ಶಾಂತಿ. ವಿಷಯ ಏನು ಅಂತ ನನಗೆ ಸರಿಯಾಗಿ ಗೊತ್ತಾಗಿಲ್ಲ. ಶಾಂತಿ, ಈ ಪರೀಕ್ಷೆಯಲ್ಲಿ ಫಸ್ಟ್ ಮಾರ್ಕ್ಸ್ ನೋಡೋದಕ್ಕೋಸ್ಕರ ಜಮೀನ್ದಾರರು ನಿಮ್ಮ ಅಣ್ಣನಿಗೆ ಹಂಟಿಕೆ ಹೊಡೆದ್ರಂತೆ. ಆದ್ರೆ ನಾ ಚೆನ್ನಾಗಿ ಓದ್ತಾ ಇದ್ದೀನಲ್ಲ ಅನ್ನೋ ಹೊಟ್ಟೆ ಊರಿಗೆ ಜಮೀನ್ದಾರರು ನನ್ನ ಅಣ್ಣನ್ನ ಗೋಳು ಹುಯ್ಕೊಳ್ಳೋದನ್ನ ನೆನೆಸ್ಕೊಂಡ್ರೆ ನನ್ ಕಳ್ಳು ಕಿತ್ತು ಬರುತ್ತೆ. ನಿಮ್ ಜಮೀನ್ದಾರ್ ನಡವಳಿಕೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಾಗಿದೆ ಶಾಂತಿ. ಅವ್ರ ಪ್ರತಿಯೊಂದು ವರ್ತನೇನು ವಿರುದ್ಧವಾಗೇ ಇದೆ. ನನ್ನನ್ನ ನನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು ಸರ್.
ನನ್ನ ಈ ವರ್ಷ ಪರೀಕ್ಷೆಗೆ ಕೂರ್ದ ಹಾಗೆ ಮಾಡ್ಬಿಟ್ರಲ್ಲ ಸರ್. ನನಗೆ ಅದೇ ವ್ಯಸನವಾಗಿದೆ. ಈಗ ಏನ್ ಮಾಡೋದು ಸರ್? ಶಾಂತಿ, ನೀವ್ ಓದ್ಬೇಕು, ನಿನ್ನ ಅಣ್ಣನ ಸಂಕಲ್ಪ ಪೂರ್ತಿ ಮಾಡ್ಬೇಕು, ಅಷ್ಟೇ ತಾನೇ? ಹೌದು ಸರ್. ಈ ಸ್ಕೂಲ್ ಇಲ್ದೇ ಇದ್ರೆ ಬೇರೆ ಸ್ಕೂಲಲ್ಲಾದ್ರೂ ಧೈರ್ಯವಾಗಿ ಮನೆಗೆ ಹೋಗು. ಹಾಗಾದ್ರೆ ತುಂಬಾ ಉಪಕಾರ ಆಯ್ತು ಸರ್. ಬರ್ತೀನಿ. ಮೆಸ್ಟ್ರೆ ಏನ್ ವಿಷಯ? ಮಿಸ್ಟ್ರೆ, ಒಂದ್ ಕಾಗ್ಯ ಬರೀಬೇಕು, ದಯವಿಟ್ಟು ಮನೆಗೆ ಬರ್ತೀರಾ? ಸರಿ, ಸಂಜೆ ನಾಳೆ ಮನೆಗೆ ಬರ್ತೀನಿ, ನೀವು ಹೋಗು. ಆಗ್ಲಿ ಮಿಸ್ಟರ್. ಕಮಲಾ, ಒಂದ್ ಸಂತೋಷ ಸುದ್ದಿ. ಅದೇನಂತದ್ದು? ನಮ್ ಚಿಕ್ಕ ಯಜಮಾನ್ರು ತಿರ್ಗಾ ಊರಿಗೆ ಬರ್ತಾರಂತೆ. ಅಯ್ಯೋ, ಅದಕ್ಕೆ ನೀ ಎದುರ್ತಿದ್ಯಾ? ಅವ್ರು ಯಾವಾಗ ಬರ್ತಾರೋ, ನಮ್ಗೆ ಯಾವಾಗ ಚಿಲ್ಲರೆ ಸೇರುತ್ತೋ ಅಂತ ನಾನ್ ಕಾಯ್ತಿದ್ದೀನಿ. ನೀ ಬೆಚ್ಚ ಬೀಳ್ತಿದ್ಯಲ್ಲ. ನೀನೇನಯ್ಯ ನಿನ್ ಗಂಟು? ನಮ್ಮಂತ ಪ್ರಾಯದ ಹೆಣ್ಮಕ್ಳು ತಾನೆ ಆ ಚಿಂತೆ. ಯಾಕೆ ಒದರ್ತಿದ್ಯಾ? ಇನ್ನೇನ್ ಮತ್ತೆ 5 ವರ್ಷದಿಂದ ನಮ್ಮೂರಲ್ಲಿ ಹೆಣ್ಮಕ್ಳು ಎಷ್ಟೋ ನೆಮ್ಮದಿಗಿದ್ರು. ಇನ್ಮೇಲೆ ಹೆಂಗೋ ಏನೋ. ಅದನ್ನೇ ಹೇಳ್ತಿರು. ಆಗ ಅವ್ರಿಗೆ ಅರಿದ ವಯಸ್ಸು, ಆ ಹೆಣ್ಣಂತ ಏನೋ ಹೊಸಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರು. ಚಂದ ಕಟ್ಕಣಯ್ಯ ನೀನ್ ಹೇಳೋದು. ಅಯ್ಯೋ ಪಾಪ, ಆ ಅರಿದನ್ನ ಅವಮಾನ ಪಡ್ದೆ ನದಿ ಪಾಲದಂತೆ. ಅದೇನ್ ದೊಡ್ಡದು. ನಮ್ ಚಿಕ್ಕ ಯಜಮಾನ್ರು ಜಮೀನ್ದಾರು ಕೋಪ ಮಾಡ್ಕೊಂಡ್ರು, ಮನೆ ಬಿಟ್ಬಿಟ್ಟು ಹೊಂಟೋದ್ರು. ರೋಜ್ಗಾರ ಮಗ. ಅದ್ಯಾಕೋ ಏನೋ ಅವ್ರು ಬರೋದ್ ನೋಡಿದ್ರೆ ಭಯ ಹೋಗ್ತಾ ಇದೆ. ಏನ್ ಕಮಲಮ್ಮ ಅದು ಭಯ ಪಡುವಂತ ವಿಷಯ? ಬನ್ನಿ ಕುತ್ಕೊಳ್ಳಿ. ಮಿಸ್ಟ್ರೆ, ಈಗ ಬಂದೆ. ಏನಿಲ್ಲ ಮೆಸ್ಟ್ರಿ, ನಮ್ಮೂರಲ್ಲಿ ನನ್ ತಂಗಿ ದೊಡ್ಡೋಳಾಗಂತ ಊರಿಂದ ಕಾಗದ ಬಂದಿದೆ. ಅದು ನೋಡ್ದಂಗ ನನ್ಗೆ ಯಾಕೋ ಭಯ ಹೋಗ್ತಾ ಇದೆ. ಕಮಲಮ್ಮ, ಭಯ ಪಟ್ರಾಗತ್ತಾ? ನೀವ್ ತಾನೇ ಎಲ್ಲ ಮಾಡ್ಬೇಕು. ಅವ್ರಿಗೆ ತಾನೇ ನನ್ನ ಊರು ಅಂತ ಬೇರೆ ಯಾರಿದ್ದಾರೆ? ಅದಕ್ಕೆ ಮೆಸ್ಟ್ರಿ ನಿಮ್ ಕೈಯಿಂದ ಕಾಗದ ಬರ್ಸೋಣಂತ ನಿಮ್ಮನ್ನ ಕರ್ಸಿದ್ದು. ಬರ್ದ್ಬಿಡಿ. ಏನ್ ಬರಲಿ? ನನ್ನ ಆದ್ಮಿ ದೊಡ್ಡೋಳಾಗಿದ್ದಾಳೆ ಅಂತ ಊರಿಂದ ಕಾಗದ ಬಂತಲ್ಲ ಮಿಸ್ಟ್ರೆ, ಅದಕ್ಕೆ ಬರ್ಬಿಲ್ಲ. ಬರೋ ವಾರ ನಿನ್ ಭಾವ ಅನ್ನಿಸ್ಕೊಂಡಿರೋನು ನಿನ್ ಏನೇನ್ ಮಾಡ್ಬೇಕೋ ಒಂದು ಬರ್ದಂಗ್ ಮಾಡ್ತೀನಿ ಅಂತ ಬರೀರಿ ಮಿಸ್ಟ್ರೆ. ಅಯ್ಯೋ ಕಮ್ಮಂಗಿ, ಹಿಂಗ ಆಸೆ ಬರ್ಸೋದು ಒಳ್ಳೆ ನಾಜುಕ್ ಬರ್ಸೋದ್ ಬೇಡ ಮೆಸ್ಟ್ರಿ. ನಾನ್ ಹೇಳ್ತೀನಿ, ನೀವ್ ಬರೀರಿ. ನೀರೇ ಅಮ್ಮ. ಶಾಂತಿ, ಸ್ಕೂಲ್ ರಜಾನ? ಹೌದಣ್ಣ. ಏನ್ ಹೇಳ್ತಾ ಇದೀಯಾ? ಜಮೀನ್ದಾರರು ನನ್ನ ಸ್ಕೂಲಿಗೆ ಬರ್ಕೂಡ್ದು ಅಂತ ಹೇಳಿದಾರಂತೆ. ಹೌದಣ್ಣ, ನೀನ್ ಯಾಕೆ ಬಿಟ್ಟು ಮಾಡ್ದೆ? ಏನು? ಜಮೀನ್ದಾರಿಂದ ಏಟ್ ತಿಂದಿದ್ದು. ಅದೇನು ಹೊಸ ವಿಷಯನಾ ಗುಟ್ಟಾಗಿರೋಕೆ? ಹೌದು, ನಿನ್ನೆ ಏಟ್ ತಿಂದಿದ್ದು ಹೊಸ ವಿಷಯನೇ. ಅಯ್ಯೋ, ಅದ್ ಬಿಡಮ್ಮ, ನಿನಗಾಗಿ ಗೋಪಿ ಮೇಷ್ಟ್ರು ಏಟ್ ತಿಂದ್ರಲ್ಲ. ಏನ್ ಹೇಳ್ತಿದ್ಯಣ್ಣ ನೀನು? ಗೋಪಿ ಮೇಷ್ಟ್ರು ಏಟ್ ತಿಂದ್ರ? ಯಾತಕ್ಕಾಗಿ? ನಿಂಗೆ ಮೊದಲ ನಂಬರ್ ಹಾಕಿದಕ್ಕೆ. ಮೇಷ್ಟ್ರು ಈ ವಿಷಯನ ಏನು ಹೇಳಿಲ್ಲ. ನೀನ್ ಏಟ್ ತಿಂದಿದ್ದನ್ನು ನೆನ್ಸ್ಕೊಂಡು ಬಹಳ ಸಂತಪಟ್ರು. ಆ ಮೇಷ್ಟ್ರಿಗೆ ಎಂತ ಒಳ್ಳೆ ಮನ್ಸು. ನನ್ನಿಂದ ಅವರಿಂತ ಅವಮಾನ ಆಗಿಂದ. ಅವಮಾನದೆ? ಏನ್ ಹೇಳ್ತಾ ಇದ್ದೀಯ ನೀನು? ಹೌದು, ನೀವು ನನ್ನ ಸ್ಮಾರಕ ಹಾಕಿದ್ರಿ ಅಂತ ಜಮೀನ್ದಾರಿಂದ ನಿಮ್ಗೆ ಅವಮಾನ ಅದಕ್ಕೆ ಆಯ್ತು. ಹೇಳ್ತಾ ಇದೀಯಾ? ಅಳ್ಬೇಡ, ಕಣ್ಣರ್ಸ್ಕೊ. ಇದರಲ್ಲಿ ಇದೇನ್ ತಪ್ಪೇನಿದೆ? ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆಗಳಿಗೆ ನೀ ಸರಿಯಾಗಿ ಉತ್ತರ ಕೊಟ್ಟಿದ್ದೆ. ನಾನು ನನ್ನ ಕರ್ತವ್ಯ ಮಾಡ್ದೆ ಅಷ್ಟೇ. ಆದ್ರೆ ಆ ಹೆಡ್ ಮಾಸ್ಟರ್ ಯಾವಾಗ್ಲೂ ಸುಮತಿಗೇನೆ ಫಸ್ಟ್ ಮಾರ್ಕ್ ಹಾಕ್ತಾನೆ ಇರ್ತಾರೆ. ಯಾಕೆ? ಜಮೀನ್ದಾರ್ ಮಗಳು ಅಂತ ಹೆದರ್ಕೊಂಡ? ಆ ಸ್ಕೂಲ್ನ ಅವ್ರು ತಾನೇ ನಡೆಸ್ತಿದ್ದಾರೆ. ಅದರಿಂದಾನೇ ನೀನ್ ಸ್ಕೂಲ್ನಿಂದ ಕಳ್ಸೋದಕ್ಕೆ ಅವಕಾಶ ಆಯ್ತು. ಆ ಜಮೀನ್ದಾರ್ ನಡವಳಿಕೆ ವಿಚಿತ್ರವಾಗಿದೆ. ನಮ್ಮಂಥ ಬಡವರಿಗೆ ಯಾರು ಉಪಕಾರ ಮಾಡಕ್ ಬಂದ್ರು ಆ ಜಮೀನ್ದಾರರಿಗೆ ಸಹಿಸಲ್ಲ. ಅದಕ್ಕೆಲ್ಲ ನೀವು ಯೋಚನೆ ಪಡಬೇಡ. ನಾನು ಬಂದು ನಿಮ್ಮ ಮನೆಗೆ ಪಾಠ ಹೇಳ್ಕೊಡ್ತೀನಿ. ತುಂಬಾ ಸಂತೋಷ ಸರ್. ನಾನು ಬರ್ತೀನಿ. ಶಾಂತಿ, ಅದ್ಯಾಕೆ ಹಂಗ್ ನೋಡ್ತೀರಾ? ಪುತ್ತ ಕಲಿಯುಗ ಹೆಂಗ ಬದಲಾಯಿಸೋಯ್ತು ನೋಡ್ದ ಅಂಬುದು ಆಕ್ಷಿ. ಇದೇನ್ರಿ ಇವತ್ತು ಅಗ್ಲೋತ್ನಾಗೆ ಬಂದ್ಬಿಟ್ರಿ? ಹಂಗಲ್ಲ ನನ್ ಚಿನ್ನ, ರಾತ್ರಿ ಹೊತ್ತು ಬಂದ್ರೆ ಯಾವ್ಯಾವ್ದು ಎಲ್ಲೆಲ್ಲಿ ಹೆಂಗ್ ಐತಿ ಅಂತ ಒಂದು ಸರಿಯಾಗಿ ಗೊತ್ತಾಗಿಲ್ಲ ನೋಡು. ಅದಕ್ಕೆ ಆ ಕುಂಗು ರಾತ್ರಿ ಹಿಂಗೇನೆ ಈಸುತ್ತೀರಾ? ಅಯ್ಯೋ, ಅವಳಿಗೆ ಇಸ್ಕೋಕ್ ಆಗಕ್ಕಿಲ್ಲ ಅಂತಾನೆ ನಿನ್ನ ಕಾಲು ಬೆಳ್ಳಿಂದ ಹಿಡಿದು ತಲೆ ಗಂಟಾನು ಬುಡದೆ ಇಸುತ್ತಾ ಇವನೇ. ಈ ವಿಷಯ ಮಾತ್ರ ತಿಳಿಬಾರ್ದು. ಆ ತಕ್ಷಣನೇ ಕೈಗೆ ಸಲೀಸಾಗಿ ಸಿಗ್ತದೆ ಅಂತ ಪಟ್ಟಾರ್ ಅಂತ ಇಸ್ಕಾಕ್ಬಿಡ್ತಾಳೆ.
ಯಜಮಾನ್ ಹೇಳೋ ಕೆಲಸ ಬಿಟ್ಬಿಟ್ಟು ಇಲ್ಲೇನ ಮಾಡ್ತಾ ಇದ್ಯಾ? ನಮ್ ಮೈನ್ ಹುಷಾರಿಲ್ದೆ ಬದುಕೊಂಡು ಕೆಲಸ ಮಾಡಕ್ ಆಯ್ತಿಲ್ರ. ಅಪ್ಪನ್ ಹೇಳಿದ ಕೆಲಸ ಮಗ ಮಾಡ್ತಾವನ. ಆ ಕೇಳೆ ಬಿಟ್ಟು ನೀನ್ ಕೆಲಸ ನೋಡೋಗ್ಲೆ ಇವನಿಗೆ ಏನ್ ಬಂತಾಯ್ತೋ ಕೇಳು. ಅಂದಾಗೆ ಅವನೇ ಓ ಕೆಲಸ ಮಾಡಗಲೇ. ಏನದು? ನೀವ್ ಹೇಳಿದ ಕೇಮೆ ಮಾಡೋದ್ ಬಿಟ್ಬಿಟ್ಟು ಅವ್ರ ಅಪ್ಪನ್ ಹೇಳಿದ ಕೇಮೆ ಮಾಡ್ತಾ ಇದ್ದ. ಅದ್ರ ಕೇಳಿದ್ದಕ್ಕೆ ಹಿಂಗ ನಮ್ಮ ಆಳುಗಳನ್ನೆಲ್ಲ ಕೈ ಮಾಡೋಷ್ಟು ಕೊಬ್ಬ ಅಂತೇನೋ ಬೇಕಪ್ಪ ನನ್ ಮಗನೇ. ಈ ತಮಾಷೆನ ನಿಮ್ಮ ಅಪ್ಪನು ನೋಡ್ಕೊಂಡು ಸುಮ್ಕಿದ್ನೋ? ಯಾವ್ದನ್ನ ಹೆಂಗ್ ಕಾಯಿಸಿದ್ರೆ ಹೆಂಗ್ ಬಗ್ತೈತೆ ಅಂತ ನನಗ್ ಚಂದ ಗೊತ್ತು ಕಣೋ. ತಗೋ ನಿಮ್ಮ ಅಪ್ಪನ್ನ ನಿನ್ ಕೈಯಿಂದ ಹೊಡಿಬೇಕು. ಯಜಮಾನ್ರೆ ಬ್ಯಾಡ ಯಜಮಾನ್ರೆ, ಅವ್ರು ನಂದು ಜೀವ. ನನ್ ನೋಡಿರಿ, ಅವ್ರು ನೋಡಿಬೇಡಿ ಯಜಮಾನ್ರೆ. ನನ್ ನೋಡಿರಿ ಯಜಮಾನ್ರೆ, ನನ್ ನೋಡಿರಿ. ಇಲ್ಲ, ಇದೇ ನೀನು ಸರಿಯಾದ ಪಾಠ. ಆಗ್ಲೇ ಯಾರನ್ನಾಗೂ ಕೈ ಎತ್ತಕ್ಕಿಲ್ಲ ನೀನು ಹೊಡಿಯೋದಿಕ್ಕೆ. ಮಾಡಿಲ್ಲ ನಿಮ್ಮಪ್ಪನ, ಹೊಡಿಯೋ ನಿಮ್ಮಪ್ಪನ ಹೊಡಿಯೋ ಬೇಕಪ್ಪ. ನಾನು ನೋಡಿಲ್ಲ, ನೋಡ್ತಾರೆ. ಹೊಡಿ, ಹೊಡಿಲ್ಲ. ಅಪ್ಪ ಅಪ್ಪ ಕೇಳ್ಬಾರ್ದು ಮಾತು ಹೇಳಿ ನನ್ನ ಈ ಪಾಪಕ್ಕೆ ಗುರಿ ಮಾಡ್ಬಿಟ್ರಲ್ಲಪ್ಪ. ಮುನ್ಗೆ ಹೊಡಿಯೋ ದಂಡೆ ಕೊಟ್ಬಿಟ್ರಲ್ಲಪ್ಪ, ಕೊಟ್ಬಿಟ್ರಲ್ಲಪ್ಪ. ಏನು ಏನು ನೋಡ್ತಾ ಇದೀಯಾ? ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ? ಎತ್ಕೊಂಡೋಗೋ. ಯಾಕಪ್ಪ ಹೀಗ ಅವ್ರನ್ನ ಗೋಳ್ ಹಾಕೋತೀರಾ? ನಿಮ್ಗ ಚೆನ್ನಾಗಿದ್ಯಾ? ಯಾಕೆ, ಏನಾಯ್ತು ಅಂತ? ಪಾಪ ಮನುಷ್ಯ ಕಷ್ಟಪಡೋದೇ ಈ ಹಾಳು ಹೊಟ್ಟೆಗೋಸ್ಕರ. ನೀವು ಆ ಹೊಟ್ಟೆ ಮೇಲೆ ಒದಿತಿದ್ದೀರಲ್ಲ, ಇದನ್ನ ಆ ದೇವ್ರು ಖಂಡಿತ ಒಪ್ಪಲ್ಲಪ್ಪ, ಖಂಡಿತ ಒಪ್ಪಲ್ಲ. ಒಂದ್ರಂಗ 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 ಅದನ್ನ ಕಣ ಹೇಳಿದ್ದು. ಅವಳು ಹೇಳಿದ್ ಕೇಳಿಸ್ತಾ? ಚಂದ ಕೇಳ್ತು ಯಜಮಾನ್ರೆ. ಏನಯ್ಯ ಚಂದ ಕೇಳಿಸಿ ನಿನಗೆ? ಅದೇ ಯಜಮಾನ್ರೆ, ಇದೆಲ್ಲ ದ್ಯಾವ್ರು ಒಪ್ಪಕ್ಕಿಲ್ಲ ಅಂತ. ಏನೇ ಆಗ್ಲಿ ಸುಮ್ಕೆ ಮುನ್ಗು ಈಗೀಗ ಒಸಿ ಕರಳು ತುಂಬ್ತಾರೆ ಯಜಮಾನ್ರೆ. ಏನಯ್ಯ ಇವಳು ಓದೋದಕ್ಕೆ ಪಟ್ನಕ್ಕೆ ಹೋಗೋದು ಬೇಡ ಅಂತ ತಾನೇ ನಮ್ಮೂರ್ನಾಗೆ ಒಂದು ಸ್ಕೂಲ್ ಕಟ್ತಿದ್ದು. ಡೆಫಿನೆಟ್ ಆಗಿ ಅದ್ರಾಗಿ ಅನುಮಾನವೇ ಇಲ್ರ. ಇವಳೇನ್ ಅಲ್ಲಿಗೆ ಓದಾಕ್ ಹೋಯ್ತಾಳ ಇಲ್ಲ ಉಪದೇಶ ಕಲ್ತ್ಕೊಂಬರಕ್ ಹೋಯ್ತಾಳ? ಹೆಂಗೆ ಆಗ್ಲಿ ಎಳೆ ವಯಸ್ಸು, ನಿಮ್ಮ ಅಂತಸ್ತಿಗೆ ಹೆಂಗ್ ಬೇಕೋ ಹಂಗೆ ಡೆಫಿನೆಟ್ ಆಗಿ ಸರಿ ಹೋಗ್ತಾಳೆ. ಒಸಿ ಸುಧಾರಿಸ್ಕಡಿ, ಹುಲಿ ಹೊಟ್ಟೆಲಿ ಹುಟ್ಟುದು ಬೇಕಾಗಿಲ್ರ. ಏನೋ ಜಮೀನ್ದಾರ್ ಮನೆ ಅನ್ನ ಜಾಸ್ತಿ ಆಯ್ತಾನೋ ನಿನಗೆ? ಇಲ್ಲಪ್ಪ, ಜಮೀನ್ದಾರ್ ತಿನ್ನೋಕೆ ಬಿಡಲ್ಲಪ್ಪ. ಹಂಗ ಚಿಕ್ಕ ಯಜಮಾನ್ರು ಬಂದ್ರೆ ಇನ್ನ ಏನೇನ್ ನಡೀತಾಯ್ತು? ಏ ಲಕ್ಷ್ಮಿ, ಸುಮ್ಮನೆ ಇರಲ್ವಾ? ಲಕ್ಷ್ಮಿ, ಹೋಗೋ ಕಡೆ. ಲಕ್ಷ್ಮಿ ಸುಮ್ಮನಿರಮ್ಮ, ನನ್ ಹೇಗೆ ಆಗುತ್ತೆ. ಅಯ್ಯೋ ಹೋಗೋ ಕಡೆ. ಲಕ್ಷ್ಮಿ, ಕಲ್ಗಚ್ ಕೊಡೋ ಸಮಯ ನೋಡಿ ನೈಸ್ ಮಾಡ್ತಿದ್ಯಾ ಕಳ್ಳಿ. ಶಾಂತಿ, ಬನ್ನಿ ಸರ್. ಹಸು ಹತ್ರ ಏನೋ ರಹಸ್ಯವಾಗಿ ಮಾತಾಡ್ತಾ ಇದ್ದಾಗಿದೆಯಲ್ಲ. ಎಷ್ಟು ಸಾಧುವಾಗಿದೆ. ಹೌದು ಸರ್, ಯಾರಿಗೂ ಏನು ಮಾಡಲ್ಲ. ಬಹಳ ಮುದ್ದಾಗಿ ಸಾಕಿದೆ. ಹಾಗೇನು? ಅಣ್ಣ ಕಲ್ಗಚ್ಚಿಟ್ರು ಕುಡಿಯಲ್ಲ. ಹಾಗ? ಹಾ. ಎಲ್ಲಿ ಅಣ್ಣ ಕಾಣಿಸ್ತಾನೆ ಇಲ್ವಲ್ಲ? ಅಣ್ಣ, ಟೀಚರ್ ಬಂದಿದ್ದಾರೆ. ನಮಸ್ಕಾರ ಮಿಸ್ಟ್ರೆ. ಏನ್ ಸಿದ್ದಯ್ಯ, ಸೌಖ್ಯನಾ? ನಿನ್ ಫ್ರೆಂಡ್ಸಿ ಒಂದೆರಡು ಮಾತು ಸಮಾಧಾನ ಹೇಳಕ್ಕೂ ಸಂದರ್ಭನೇ ಸಿಕ್ಲಿಲ್ಲ. ನಿನ್ ಮೈನ್ ಗಾಯಗಳೆಲ್ಲ ವಾಸಿ ಆಗ್ತಾ ಇದೆಯಾ?
ಈ ಘಟ ಏಟ್ ತಿಂದು ತಿಂದು ಕಾಯಿ ಗಟ್ಟೋಗದೆ ಮೇಷ್ಟ್ರೆ. ಅದಕ್ಕೆ ನಾನು ಇಷ್ಟಪಡ್ತಿಲ್ರ. ನನ್ ತಂಗಿ ಓದ್ ನಿಂತೋಯ್ತಲ್ಲ ಅಂತ ದುಃಖವಾಗ್ತಿದೆ. ಅಣ್ಣ ಎಷ್ಟು ನಂಗೆ ಪ್ರತ್ಯೇಕವಾಗಿ ಪಾಠ ಹೇಳಿ ಪರೀಕ್ಷೆ ಕೊಡ್ತಾರಂತೆ. ಬಹಳ ಸಂತೋಷ ಮೇಷ್ಟ್ರೆ. ಹೊಸ ಸಾವಿರ್ರಿ. ಈಗ್ಲೇನಾ? ಹೊಸ ಸಾವಿರ್ರಿ ಅಂದ್ರ ಒಂದು ದಿವಸ ಏನಿದ್ದಾಳೆ, ಯಾಕೆ ಹಿಂಗ ಅವಸರ ಬೀಳ್ತೀಯ? ಈಗ ಸಾವಿರ ಇಲ್ವಾ? ಹಿಡ್ಕೊಂಡ್ರೆ ಒಂದೇ ಕಿತ ದಯ್ಯ ಹಿಡ್ಕೊಂಡಂಗೆ ಹಿಡ್ಕೊಂಡ್ಬಿಡ್ತಾಳೆ. ಸವರಿ ಸಾಕು. ಅಲ್ಲ, ನನ್ ಕೈ ಗೇಟ್ ಬಿದ್ದೈತೆ. ಹೊಸಿ ಸುಣ್ಣ ಸವರ್ರಿ ಅಂದ್ರೆ ಏನು ಆಲಂಗಿ ಆಡ್ತೀರಿ? ಸರಿ ಬಿತ್ಕೊಳ್ಳಿ. ಬ್ಯಾಡ ಕಣೆ, ನೀನೇನಾರ ನಿದ್ಗಣ್ಣಾಗ ಬ್ಯಾಗ್ ಹೊಂದ್ಕೊಂಡ್ರೆ ಕಟ್ಕೊಂಡಾಗ ಆಯ್ತದೆ. ಬ್ಯಾಡ, ನಾ ಕೆಳಗೆ ಬಿತ್ಕತ್ತೀನಿ. ಮೇಲೆ ಬಿತ್ಕೋಬೇಕು. ಬೇಡ ಬೇಡ, ಕೆಳಗೆ ಬಿತ್ಕತ್ತೀನಿ. ಮೇಲೆ ಬಿತ್ಕೋಬೇಕು. ಬೇಡ, ಕೆಳಗೆ ಬಿತ್ಕತ್ತೀನಿ. ಮೇಲೆ ಬಿತ್ಕೋಬೇಕು. ಕೆಳಗೆ ಬಿತ್ಕೋತೀನಿ, ಕೆಳಗೆ ಬಿತ್ಕೋತೀನಿ. ಮೇಲೆ ಬೇಡ ಬೇಡ ಅಂತ ಬಡ್ಕೊಂಡ್ರು ಕೇಳಿಲ್ಲ. ಈಗ ನೋಡಿದ ನನ್ನ ಅವಸ್ಥೆನಾ? ಅಯ್ಯೋ, ನಾನೇನು ಮಾಡ್ಲಿಲ್ಲಪ್ಪ. ನೀನೇನು ಮಾಡ್ಲಿಲ್ಲ. ನೀನೇನಾರ ನಿದ್ಗಣ್ಣಾಗ ಅಗತ್ಕೊಂಡ್ರೆ ಹೆಂಗೆ ಅಂತ ಒಂದು ನಿಮಿಷ ಯೋಚನೆ ಮಾಡೋದಕ್ಕೆ ತೊಟ್ಟಿಕೊಂಡು ಅರಿತಿದ್ದೀರಲ್ಲಪ್ಪ. ಹಿಂಗ ಹಿಂಗ ಹೀರ ಯಾರ ಎಲ್ಲ ಓದ್ಕೊಂಡಿದ್ದೀರೋ ನನ್ನ ಮಕ್ಕಳ? ಬಂದ್ರು ಬಂದ್ರು ಆಚೆ ಬಂದ್ರು ಬಂದ್ರು ನನ್ನ ಮಕ್ಕಳ್ರ ಓದ್ಕೊಂಡ ಇದ್ದೀರಾ? ದಿಸ್ ಈಸ್ ರಾಣಿ. ಬ್ಯಾಗ್ ಈಸ್ ರೆಡ್. ದಿಸ್ ಈಸ್ ಹೊರಗಡೆ ಏನು ಗಲಾಟೆ ನೋಡಮ್ಮ. ಏನ್ರೋ ನಾನು ಮಕ್ಕಳ ನನ್ನನ್ನೇನು ತೆಪ್ರ ಅಂತ ತಿಳ್ಕೊಂಡ್ರ? ಅದೇ ಅಲ್ಲೂರ ಬಂದ್ರಂಗ ಅದೇ ನಾನು ಹೇಳ್ತಾ ಇವ್ನಿ. ಏನ್ರೋ ನಾನು ಬುತ್ ಕೇಳಿದ್ರೆ ಮನೆಗೆ ಹೊತ್ಕೊಂಡ್ ಬಂದ್ಬಿಟ್ರೆ ನಾನು ಸುಮ್ಕೆ ಬಿಟ್ಬಿಡ್ತೀನ? ಅವ್ರು ಬಿಟ್ರು ಇವ್ರು ಬಿಡ್ಬೇಕಲ್ಲ. ದೇವರ್ತಿ ನನ್ನ ಮಕ್ಕಳ್ರ. ಹೊರಗಡೆ ನುಗ್ರು, ಹೊರಗಡೆ ನುಗ್ಗಿ ಇರೋದು ಬರೋದಲ್ಲ ಹೊರಗಡೆ ತಗೊಂಡು ನೀವು ಹೊರಗಡೆ ಹೋಗಮ್ಮ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಯಾಕೆ ಎಲ್ಲ ನೀವು ತಲೆ ಯಾಕೆ ಹಾಕ್ತೀರಾ? ಯಾಕೆ? ಯಾಕಂದ್ರೆ ನಿಮ್ಗೇನಾದ್ರೂ ಅವಮಾನ ಆಗುತ್ತೆ ಅಂತ. ಆ ದೌರ್ಜನ್ಯನೆಲ್ಲ ಇಲ್ಲೇ ನಿಂತ್ಕೊಂಡು ನೋಡಿ. ನೀವು ಮಾತ್ರ ಹೊರಗೆ ಬರಬೇಡಿ. ನೋಡಿ ಸ್ವಾಮಿ ಬಿಡು ಸ್ವಾಮಿ. ಮೇಷ್ಟ್ರೆ, ನಾ ಪಡೋಂತನ ನೋಡ್ತಾನೆ ಇದ್ದೀರಾ? ಹೌದಪ್ಪ, ಎಲ್ಲ ನೋಡ್ತಾನೆ ಇದ್ದೀನಿ. ಇದರಿಂದ ನಮ್ಗೆ ಯಾವತ್ ಬಿಡುಗಡೆ ಸಿಗುತ್ತೋ? 35 ವರ್ಷದ ಹಿಂದೆನೆ ಬಿಡುಗಡೆ ಸಿಕ್ತು ಅಂತ ಹೇಳ್ತಾರೆ. ಹೌದಾ? ನಾವ್ ಕೇಳಲ್ಲ ಸ್ವಾಮಿ. ಈ ಮೂರ್ತನವೇ ನಿಮ್ಮನ್ನ ಇನ್ನೂ ಗುಲಾಮರನ್ನಾಗಿ ಮಾಡಿದೆ. ಏನ್ ಮಾಡೋದು ಮೇಷ್ಟ್ರೆ, ನಾವೆಲ್ಲ ಹಳ್ಳಿಯವ್ರು ಆಯ್ತಲ್ಲ, ನಮ್ಗಿದ್ ಹೆಂಗ್ ಗೊತ್ತಾಯ್ತದೆ ಹೇಳಿ. ಹೌದು, ನೀವೆಲ್ಲ ಒಟ್ಟ ಜಮೀನ್ದಾರ ಹತ್ರ ಹೋಗಿ ಇದನ್ನೆಲ್ಲ ವಿವರಿಸಿ ಕೇಳ್ಬೋದಲ್ಲ? ಅದ್ಯಾವ ಅಷ್ಟ್ರೆ ಈ ಬಾಯಿ ಕೇಳಿದ್ರೆ ಅವ್ರ ಕೈ ಚಾಟಿ ಉತ್ತರ ಕೊಡ್ತದೆ. ಅದು ಅಲ್ದಿರ ಅವ್ರ ವಿರೋಧ ಕಟ್ಕೊಂಡು ಈ ಊರಲ್ಲಿ ಬಾಳಕಾಯ್ತದ್ರ? ನಿಮ್ಗೆ ಕೈ ಮಾಡಿದವ್ರಾಯ್ತಲ್ಲ ಮೇಷ್ಟ್ರೆ, ಇದಕ್ಕೆ ಬೇರೆ ದಾರಿ ಇದ್ರೆ ಹೇಳಿ. ಅದಕ್ಕೆ ದಾರಿ ಇದೆ. ನಿಮ್ಗೆ ಖಂಡಿತ ವಿಮೋಚನೆ ಸಿಗುತ್ತೆ. ನೀವೆಲ್ಲರೂ ಒಟ್ಟಿಗೆ ಹೋಗಿ ಈಗ ಬಂದಿರೋ ನಮ್ಮ ಸರ್ಕಾರಕ್ಕೆ ಮೊರೆ ಇಡಿ. ನೀವೇ ನಮ್ಮ ಬಾಳಿನ ನವಜೀವನಕ್ಕೆ ದಾರಿ ತೋರಿಸ್ಬೇಕು. ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ಏನಿದು? ಹೌದು ಮೇಷ್ಟ್ರೆ, ವಿಷಯ ಗೊತ್ತಿರೋ ನಿಮ್ಮಂತವರಿಂದಲೇ ಸರ್ಕಾರ ಅನ್ಸನ್ಸಿ ನಮ್ಮ ಪರವಾಗಿ ಮೊರೆ ಇಡಕ್ಕೆ ಆಯ್ತದೆ. ಹಾಗೂ ಸರಿ, ನಿಮ್ಗೋಸ್ಕರ ಆ ಜವಾಬ್ದಾರಿನ ನಾನೇ ಇನ್ಮೇಲೆ ವಹಿಸ್ಕೊತೀನಿ. ಬರ್ತೀನಿ ಬರ್ತೀನಿ.
ಲೇ ವನ್ನ ಯಜಮಾನ್ರಿ, ಎಲ್ಲೋ ಬಂದ್ರ ನೀನು? ಎಲ್ಲೋ ಕಳ್ಸೋಲ್ಲ. ಓ ನೋಡು, ಚಿಕ್ಕ ಯಜಮಾನ್ರು ಊರಿಗೆ ಬರ್ತೀನಿ ಅಂತ ಟೆಲಿಗ್ರಾಮ್ ಕೊಟ್ಟವ್ರೆ. ನಾಳೆ ಮರೀದೆ ಗಾಡಿ ಕಳ್ಸು, ಕರ್ಕೊಂಬರಕ್ಕೆ. ಏನು? ಸರಿ ಯಜಮಾನ್ರೆ. ಹೋಗು. ಸುಂಟಿ, ಸುಂಟಿ, ಏನಾಯ್ತಮ್ಮ? ಆಯ್ತಾ ಯಜಮಾನ್ರೆ, 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 ನಾ ಹೇಳೋ ಮೂಸಿ ಕೇಳಿ ಯಜಮಾನ್ರೆ. ನಮ್ಮ ಮಾತು ಸ್ವಲ್ಪ ಕೇಳಿ ಯಜಮಾನ್ರೆ. ಬೇಕಿಲ್ಲ. ಏನ್ ನಡೀತು ಅಂತ ನನಗೆ ಚಂದ ಗೊತ್ತೈತಿ. ಅದನ್ನ ನಿನ್ನಿಂದ ನಾನು ತಿಳ್ಕೋಬೇಕಾದಿಲ್ಲ. ದೇವರ್ತಿ ನನ್ನ ಮಗನೇ. ಅಪ್ಪ, ಅವನನ್ನು ಹೊಡಿಬೇಡಿ. ಬಿಡಮ್ಮ, ಬಿಡು. ಅಪ್ಪ, ನೀನ್ ಮಾಡಿದ ಹಲ್ಕ ಕೆಲ್ಸಕ್ಕೆ ನನ್ನ ಮಗನ ಚರ್ಮ ಸುಂದರ ಸಾಯಿಸ್ಬಿಡ್ತೀನಿ. ಅಪ್ಪ, ಅವನದೇನೂ ತಪ್ಪಿಲ್ಲ, ಬಿಟ್ಬಿಡಿ. ಪಾಪ, ಏನ್ ನಡೀತು ಅಂತ ನಾನು ಹೇಳ್ತೀನಿ. ಹೇಳಮ್ಮ, ಬೇಗ ಹೇಳು. ಪಕ್ಕದ ಊರಿಂದ ಜಾತ್ರೆ ನೋಡ್ಕೊಂಡು ಎಲ್ಲ ಬೇಕಂದ್ರು ಬೇಕಂದ್ರು.
ಅದಕ್ಕೇನೆ ಜಮೀನ್ದಾರರು ಅಣ್ಣನ್ಗೆ ಊಟ ತಿಂಡಿ ಹಾಕಿ ಬಲಿ ಆಡ್ನ ಹಾಗೆ ಸಾಕ್ತಿದ್ದಾರೆ. ನಾಳೆ ಅವ್ರ ಮಗ ಬರ್ತಾರೆ. ಅವ್ರು ಇನ್ನೇನ್ ಈ ಗುಲಾಮ್ಗಿರಿಲೆ ಇನ್ನು ಎಷ್ಟು ಕಾಲ ಹೀಗೆ ಇರ್ತೀರಾ? ಈ ಶರೀರದಲ್ಲಿ ಉಸಿರೋ ತನಕ ಮತ್ತೆ ಬೇರೆ ದಾರಿ ಇದಕ್ಕೆ ಯಾವ್ದಾದ್ರು ಒಂದು ಮುಕ್ತಾಯ ಮಾಡ್ಲೇಬೇಕು. ಈ ಜಮೀನ್ದಾರರ ಗುಂಪೆ ಹೀಗೆ. ಇಲ್ಲ ಮೇಷ್ಟ್ರೆ, ಇವತ್ತೊಂದು ಅತಿಶಯ ನಡೀತು. ಏನೇನದು? ಜಮೀನ್ದಾರ್ ಏಟಕ್ಕೆ ಪರಿತಾಪ ಪಟ್ಟವ್ರ ಮಗಳು ಗಾಯಗಳಿಗೆ ಔಷಧಿ ಹಚ್ಚಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಇವಳು ಇನ್ನೂ ಮೇಲೆ ಎತ್ತಕ್ಕಾಗಲ್ವ? ಅದೇ ಹೆಂಗಾದ ಯಜಮಾನ್ರೆ? ಅದೇ ಬಾರ ಅಲ್ದೆ ವೈದ್ಯರಿ ಆದಲ್ರ. ನಾನ್ ಕೇಳೋದೊಂದು ಇವನು ಹೇಳೋದೊಂದು. ಪಾಪ ರಮೇಶ್, ಬಾರೋ. ಚೆನ್ನಾಗಿದೆಯೇನೋ? ಚೆನ್ನಾಗಿದೆಯೇನೋ? ಚೆನ್ನಾಗಿದೆ. ಇದೇನೆ ಕಾಗೆ ತರ ಕಾಕಾ ಕಾಕಾ ಅಂತ ಇದ್ಯಾ? ಕಾಯ್ತಾ ಇದ್ದೆ ತಾಯಿ ಕಡೆ ಯಾವಾಗ ಬರ್ತೀರೋ ಅಂತ. ಚೆನ್ನಾಗ್ ಕಲ್ಕೊಂಡಿದ್ಯಾ ಬದುಕೋ ದಾರಿನ. ಅಣ್ಣ, ಅರೆ ಸುಮ್ತಿ. ಅಪ್ಪ, 5 ವರ್ಷದಲ್ಲಿ ಎಷ್ಟು ಉದ್ದ ಬೆಳೆದ್ಬಿಟ್ಟಿದ್ಯಮ್ಮ. ಗುರ್ತಿಡೋಕೆ ಆಗಲ್ಲ. ನನ್ನ ಜ್ಞಾಪಕ ನಿನ್ಗೆಲ್ ಬರುತ್ತೆ? ನೀನೇ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡು ಊರ್ ಬಿಟ್ಟೆ ಹೊರಟೋದ್ಯಲ್ಲ. ಈಗ ಬಂದಾಯ್ತಮ್ಮ, ನಡಿ ಒಳಗಡೆ. ಬಂದ್ಬಿಟ್ಟೆ. ನಿಮ್ಮ ತುಂಬಾ ಇಂಟ್ರೆಸ್ಟ್ ಆಗೋತಾ ಇದೆಯಲ್ಲ. ಏನ್ ನಾವಲ್ಲ? ನಾವಲ್ಲ, ನಾನಿ ಟೈಮ್. ಓ, ಅಂದ್ರೆ ಈ ಸಾರಿ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ಯಾ? ಹೇಗೆ? ಗೋಪಿ ಮೇಷ್ಟ್ರು ನನ್ನನ್ನ ಬೇರೆ ಸೆಂಟರ್ ನಲ್ಲಿ ಎಕ್ಸಾಮ್ ಕೂರ್ಸೋದಿಕ್ಕೆ ಸಹಾಯ ಮಾಡ್ತಿದ್ದಾರೆ. ನೀನ್ ಸ್ಕೂಲಿಗೆ ಬರ್ದೆ ನನಗ್ ತುಂಬಾ ಬೋರ್ ಹೊಡಿತಿದೆ ಕಣ. ಅಯ್ಯೋ, ನನ್ನ ಹತ್ರ ಬೇಕಾದಷ್ಟಿದೆ. ನಮ್ಮಪ್ಪನ್ಗೇನು ಗೊತ್ತಾಗಲ್ಲ. ಇರ್ಲಿ, ಹಾಕೋ. ನಿನ್ನಿಷ್ಟ. ಇಲ್ಲಿಗೆ ಯಾಕೆ ಬಂದೆ? ನಾನು ಆಗ್ಲೇ ಬಂದಿನಿ ಇಷ್ಟೇ. ಮತ್ತೆ ಅಲ್ಲಿ ಸ್ನಾನ ಮಾಡ್ತಾ ಇದ್ದು ಇಲ್ವಲ್ಲ. ಓ, ತಗೊಂಡು ಹೋಗಿ ಬಂದ್ಯಾ? ಅದೂ ಇಲ್ಲ. ಇಲ್ಲಿ ನೋಡಿ. ಓಹೋ, ಪಾಠ ಹೇಳ್ಸ್ಕೊಳಕ್ ಬಂದೇನು? ಹೌದು. ಸರಿ, ಬಾ ಕೂತ್ಕೋ. ಇನ್ನಿಷ್ಟೇ, ನಾನು ನಿಮ್ ಕಲ್ಪನೆ ಮಧ್ಯೆ ಬಂದಿದ್ದು ಕರಡಿ ಬಂದ್ ಹಾಗಾಯ್ತೋ ಏನೋ. ಕಥಾನಾಯಕಿಯಾಗಿ ಬಂದೆ. ಅಯ್ಯೋ ಪಾಪ, ನನ್ ಪಾಠ ಹೇಳ್ಸ್ಕೊಳಕ್ ಬಂದು ನಿಮ್ ಕಲ್ಪನೆನೆಲ್ಲ ಕಲಕ್ಬಿಟ್ಟೆ. ನಾನು ಇಲ್ಲಿಗೆ ಬಂದಿದ್ದು ತಪ್ಪಾಯ್ತು. ಇಲ್ಲ ಇಲ್ಲ, ಈಗ ನೀವ್ ಬಂದಿದ್ದು ಬಹಳ ಒಳ್ಳೇದಾಯ್ತು. ಹೇಗೆ? ಪಾಠ ಹೇಳಿ ಮುಗಿಸಿದ ಮೇಲೆ
ನಾವಿಬ್ರು ಸೇರೇ ಕಲ್ಪನೆ ಮಾಡೋಣ. ಸರಿ, ಹಾಗಾದ್ರೆ ಬೇಗ ಪಾಠ ಮುಗಿಸಿ. ಗುಡ್. ಚಂದಕ್ಕೆ ಮಾತು ಹಾಕಲೆ ರಾಗ ನೂತನ ಹಾಕಿ ಹಾಡಲೆ ಪ್ರೀತಿ ಚಂದಕ್ಕೆ ಮಾತು ಹಾಕಲಿ ರಾಗ ನೂತನ ಹಾಕಿ ಹಾಡಲಿ ಸ್ವರರಾಗ ಸಂಯೋಗ ಅಂದ ಈ ಅನುರಾಗ ಸಂಗೀತ ಚಂದ ಚೈತ್ರ ಕಂಡ ಭೂಮಿ ಹಾಗೆ ಮನಸ್ಸು ನಗುತ್ತಿದೆ ಕಾಂತ ಕಂಡ ಲೋಹದಂತೆ ನಮ್ಮ ಸೆಳೆದಿದೆ ನಾನು ಪ್ರೀತಿ ಬೆರೆತಿದೆ ಏಳು ಜನ್ಮ ತಂದ ಬಂಧ ಇದುವೆ ಎನ್ನುತ್ತಿದೆ ಆನುಬಂಧ ಚಿರವಾಗಿ ನಗಲಿ ಈ ಜಗವೆಲ್ಲ ನಮದಾಗಿರಲಿ ಪ್ರೀತಿ ಚಂದಕ್ಕೆ ಮಾತು ಹಾಕಲೆ ರಾಗ ನೂತನ ಹಾಕಿ ಹಾಡಲೆ ಈ ಅನುರಾಗ ಸಂಗೀತ ಚಂದ ಪುಟ್ಟ ಪ್ರೇತ ಹೂಡು ಎಂದು ಪ್ರೇಮ ಎಂಬ ದಿವ್ಯ ಹಣತೆ ಅಲ್ಲಿ ತೊಡಗಲಿ ಮುದ್ದು ಮುದ್ದು ಮಕ್ಕಳಲ್ಲಿ ನಗುತ್ತಾ ಹಾಡಲಿ ತೊದಲು ಮಾತು ಜೇನ ಹಾಗೆ ಕಿವಿಯ ತುಂಬಲಿ ನಾಮಡಿಲಲ್ಲಿ ಮದುವಾಗಿ ಪ್ರೀತಿ ಚಂದಕ್ಕೆ ಮಾತು ಹಾಕಲೆ ರಾಗ ನೂತನ ಹಾಕಿ ಹಾಡಲಿ ಈ ಅನುರಾಗ ಸಂಗೀತ ಚಂದ ಲಾ 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 ಲಾ. ಶಾಂತಿ, ಶಾಂತಿ, ಏನ್ ಗಾಢವಾದ ಯೋಚನೆ? ಎಲ್ಲ ಓದಿ ಹರಿದಾಕೋ ನೆನಪು. ಹೌದು, ಇನ್ಮೇಲೆ ನನ್ಗೆ ಯಾವ ಭಯನೂ ಇಲ್ಲ. ಯಾಕೆ? ಎಕ್ಸಾಮ್ ಬರೆಯೋಕೆ. ಹ್ಮ್ ಹ್ಮ್ ಖಂಡಿತವಾಗಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಬಲ್ಲೆ. ಆಗ್ಲೇ ನಾ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ. ಏನ್ ಶಾಂತಿ, ನೀನ್ ಪಾಸ್ ಆದ್ರೆ ನನ್ಗೇನ್ ಬಹುಮಾನ ಕೊಡ್ತೀಯ? ಎಂದು ನನ್ನನ್ನೇ ನಾನು ಕೊಡೋಕೆ ಸಿದ್ಧವಾಗಿದ್ದೀನಿ. ನೀನ್ ಸಿದ್ಧವಾಗ್ಬಿಟ್ರೆ ಆಯ್ತಾ? ನಿಮ್ಮ ಅಣ್ಣ ಓದ್ಬೇಡ್ವೆ? ಅಣ್ಣ ನನ್ನ ಆಸೆಗೆ ಎಂದೂ ಅಡ್ಡಿ ಬರಲ್ಲ. ಅವ್ರು ನನ್ನ ಮೇಲೆ ಉಸಿರೇ ಇಟ್ಟಿದ್ದಾರೆ. ಅದ್ ಹ್ಯಾಗ ಅಷ್ಟು ನಂಬಿಕೆಯಾಗಿ ಹೇಳ್ತೀಯಾ? ನಮ್ ರಹಸ್ಯ ಪ್ರೇಮ ಅವ್ರಿಗೆ ಹೇಗೋ ಅರ್ಥವಾಗಿ ಹೋಗಿದೆ ಅಂತ ಕಾಣುತ್ತೆ. ಆಗ ನಾನು ಅವ್ರನ್ನ ಧೈರ್ಯವಾಗಿ ಕೇಳಬೇಕು ಅಂತ ಹೇಳ್ತೀಯ? ಓ, ಧಾರಾಳವಾಗಿ. ಹೌದು, ಏನ್ ಕೇಳ್ತೀರಾ? ಅದ
ನಿಮ್ಮಣ್ಣ ಪ್ರೀತಿಯಿಂದ ಸಾಕಿರೋ ಈ ಜಿಂಕೆನ ನನಗೆ ಒಪ್ಸಿ ಅಂತ. ಬೇಗ ಅಣ್ಣನ್ ಕೇಳಿ. ಅಪ್ಪ ಅವಸರ ನೋಡು. ಏನ್ ಶಾಂತಿ, ಅಡಿಗೆ ಆಗೋವರೆಗೂ ಕಾಲಿದ್ದೋಳು ಆರೋವರೆಗೂ ಕಾಯಬಾರ್ದೆ? ಆರೋವರೆಗೂ ಕಾಯೋದಿಕ್ಕೆ ಇದೇನು ಅನ್ನ ಅಲ್ಲ ರೀ. ನಾನಿನ್ ಪರೀಕ್ಷೆ ಮುಗಿದ ತಕ್ಷಣ ನಿಮ್ಮಣ್ಣನ ಕೇಳ್ತೀರಿ. ಅಯ್ಯಯ್ಯೋ, ಅನ್ನೋವರೆಗೂ? ಯಾಕೆ ಸಹಿಸೋದಿಕ್ಕಾಗೋದಿಲ್ವೇನು? ಅಯ್ಯೋ ಹೋಗ್ರಿ. ನಮಸ್ಕಾರ ಸ್ವಾಮಿ. ಏನಮ್ಮ, ನೀ ಸಿದ್ದರ ತಂಗಿ ತಾನೆ? ಹೌದು ಸ್ವಾಮಿ. ನೀವೆಲ್ಲ ದೇವಸ್ಥಾನ ಒಳಗೆ ಪ್ರವೇಶ ಮಾಡಬಾರ್ದು ಅಂತ ಜಮೀನ್ದಾರ್ ಆಜ್ಞೆ ಮಾಡುವ ವಿಷಯ ನಿಮಗ್ ಗೊತ್ತಿಲ್ವೇ? ಹೊರಗೋಗಿ ಹೊರಗೋಗಿ. ಸ್ವಾಮಿ, ದೇವ್ರ ದರ್ಶನ ಮಾಡ್ಕೊಂಡು. ಅಯ್ಯೋ ಬೇಡಮ್ಮ ಬೇಡ. ಆಗ್ಲೇ ಜಮೀನ್ದಾರ ಮನೆಯಿಂದ ಪೂಜಾ ಸಾಮಗ್ರಿ ಎಲ್ಲ ಬಂದಾಯ್ತು. ಸ್ವಾಮಿ, ಅವ್ರು ಬರೋ ಹೊತ್ತು ಆಯ್ತು. ಹೋಗಿ ಹೋಗಿ. ಸ್ವಾಮಿ ದಯಮಾಡಿ ಹಂಗೆಲ್ಲ ಹೇಳ್ಬೇಡಿ ಸ್ವಾಮಿ. ನನ್ನ ತಂಗಿ ಪರೀಕ್ಷೆಯಲ್ಲಿ ಮೊದಲನೇ ನಂಬರ್ ತಗೊಂಡು ಪಾಸ್ ಮಾಡ್ಬೇಕು. ಅದಕ್ಕೇನೆ ಸ್ವಾಮಿ, ದೇವ್ರನ್ನ ಬೇಡ್ಕೊಂಡು ಹೋಗೋಣ ಅಂತ ಆಸೆಯಿಂದ ಬಂದೆ. ನೀವೆಲ್ಲ ಒಳಗ್ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನೀವು ಬರೋ ವಿಷಯ ಜಮೀನ್ದಾರ ತಿಳಿದ್ರೆ ನನ್ನ ಬಾಯಿಗೆ ಮಣ್ಣು ಹಾಕ್ತಾರೆ. ಓಸಿ ಆರ್ತಿ ತೋರ್ಬಿಡಿ ಸ್ವಾಮಿ. ಹೊರಗಡೆ ಅರ್ಚಕರಿದ್ದಾರೇನೋ? ಇದಾರೆ ಯಜಮಾನ್ರೆ. ಅಯ್ಯೋ ಜಮೀನ್ದಾರ್ ಬರ್ತಾ ಇದ್ದಾರಲ್ಲಪ್ಪ. ಏನ್ ಮಾಡ್ಲಪ್ಪ? ಅಯ್ಯೋ ಔತ್ಕೊಳಕ್ಕೂ ಸ್ಥಳ ಇಲ್ವಲ್ಲ. ಸರಿ, ನೀವಿಬ್ರು ಹೊರಗಡೆ ಹೊರಟೋಗಿ. ಸ್ವಾಮಿ, ನಾವು ಒಳಗೆ ಹೋಗ್ಬೋದ್ರಾ? ನಾವು ಒಳಗೆ ಹೋಗ್ಬೋದು ಅಂದ್ರೆ ನೀವು ಒಳಗೆ ಹೋಗ್ಬೋದು. ದೇವ್ರ ದೃಷ್ಟಿಲಿ ಎಲ್ಲರೂ ಮಕ್ಕಳೇ. ಹೋಗಿ, ಬೇಗ ಹೋಗಿ, ಬೇಗ ಹೋಗಿ. ಹೋಗಮ್ಮ ಹೋಗು. ಭಗವಂತ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ ಜಮೀನ್ದಾರಿಗೆ. ದಯಮಾಡಿಸ್ಬೇಕು ದಯಮಾಡಿಸ್ಬೇಕು. ಮಹಾಮಂಗಳಾರತಿ. ನಮ್ಮೂರ್ ಹೊಸ ಬಂದವಲ್ಲ ಸ್ಕೂಲ್ ಮಾಸ್ಟರ್ ಅವ್ರೆ. ಓಹೋ ಅವನಾ? ಟಾಮಿ ಬಿಸ್ಕೆಟ್ ಬಿಸ್ಕೆಟ್. ಟಾಮಿ ಅಪ್ 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 ಅಪ್. ಏನಾಯ್ತು? ಏನಿಲ್ಲಣ್ಣ, ಸ್ವಲ್ಪ ಕಾಲ್ ಸ್ಲಿಪ್ ಆಯ್ತು ಅಷ್ಟೇ. ಅಷ್ಟೇನಾ? ನಿನ್ ಕಾಲಿಗೆ ಗೇಟ್ ಆಯ್ತು ಅಂತ ಹೆದರ್ಬಿಟ್ಟೆ. ಅಣ್ಣ, ಏನಣ್ಣ ನಮ್ಮನ್ನೆಲ್ಲ ಮರ್ತು ಇಷ್ಟು ದಿವಸ ನೀನ್ ಹೇಗಿದ್ದೆ? ಹೌದು, ಸ್ವಲ್ಪ ಆಗಿತ್ತು. ಅಪ್ಪ ಕೋಪಿಸ್ಕೊಂಡ್ರು ಅಂತ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗದ? ಮತ್ ಇನ್ನೇನ್ ಮಾಡ್ಲಿ, ನಾನ್ ಮಾಡೋ ಎಲ್ಲಾ ಕೆಲಸದಲ್ಲೂ ತಲೆ ಹಾಕ್ತಾನೆ ಇರ್ತಾರೆ. ಅಲ್ದೆ ನನಗ್ ನಮಸ್ಕಾರ ಬುದ್ಧಿ. ಆದ್ರೆ ಹೆಗಲ್ ಮ್ಯಾಗೆ ಉಣ್ಣಾಗದ ಯಜಮಾನ್ರೆ ಈ ಮಾಡಿ ಬೇಜಾರಾಗೋಗಿತ್ತಮ್ಮ. ಯಾವತ್ತಾದ್ರೂ ಅಂದ್ರೆ ಹಿಂಗೆ ನಿನ್ ಕೈಯಿಂದ ಮಾಡ್ದಾಡ್ಗೆ ಊಟ ಮಾಡಿದ್ರೇನೆ ನಾನು ರುಚಿಸ್ ತಿಂತೀನಿ. ಹೌದಣ್ಣ, ನಿಂಗ್ ರುಚಿಯಾಗಿ ಮಾಡಿ ಹಾಕೋಕೆ ನಾನಿದ್ದೀನಿ. ಪಾಪ ಟೀಚರ್ಗೆ ಯಾರು ಇಲ್ಲ. ಅದ್ಯಾಕಮ್ಮ, ಅವ್ರು ಅಡ್ಗೆ ಮಾಡ್ಕೊಂಡು ಊಟ ಮಾಡಲ್ಲ? ಊಟ ಮಾಡ್ತಾರೆ, ಇದ್ರೂ ನಾನ್ ಮಾಡಿ ಹಾಕ್ದಂಗೆ ನಾವ್ ಮಾಡಿ ಹಾಕದಂಗೆ ಇರುತ್ತಾ? ನಾವು ಅಂದ್ರೆ ಅದೇ ನನ್ನಂತ ಹೆಣ್ಣು ಅಂತ. ನಿನಗೆ ಯಾಕಮ್ಮ ಮೇಸ್ಟ್ರ ಚಿಂತೆ? ಪಾಪ ಅವ್ರಿಗೆ ಅಡ್ಗೆ ಮಾಡೋಕೆ ಹೊತ್ತೇ ಇಲ್ವಂತೆ. ನಿನ್ಗಿದೆಲ್ಲ ಹೆಂಗ್ ಗೊತ್ತಾಯ್ತು? ನಿಮ್ಮ ಬೆಳಿಗ್ಗೆ ಹೇಳಿದ್ರು. ನಿನ್ನೆ ಸಾಯಂಕಾಲ ನಾನು ನೋಡಿದಾಗ ನನ್ನ ಹತ್ರ ಏನು ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾ ನಮಸ್ಕಾರ. ಎಷ್ಟೇ ಏನಪ್ಪ
ನಮ್ ನಂಜನ್ಗೆ ಯಾವ್ದೋ ಕಾಗದ ಬಂದಿದೆ ಹೊಸಿ ಓದಾಳಕ್ಕೆ ಈಗಲೇ ಬರಕ್ ಹೇಳ್ರಿ ಮಾಸ್ಟರ್. ಆಗ ಬಾ ಮಗನ, ನೀವು ನಡಿ, ನಾನು ಈಗಲೇ ಬಂದೆ. ನಾನು ಹೇಳ್ದಾಗ ಮಾಡ್ಬೇಕು, ಜಾಗ್ರತೆ. ನಜಯ ನಿಜ ನಿಜ ಅಲ್ಲಿ ಬರೋದ್ರ ಜಾಸ್ತಿ ಆಗೋಯ್ತು. ಜನಗಳು ನಮ್ಮನ್ನು ಬರ್ತಾವ್ರೆ, ಅದೇನ್ ಮಾಡೋದು ಗೊತ್ತಾಯ್ತಲ್ಲ. ಒಂದು ಹೋಗಪ್ಪ. ಅದೇನಾರಂಗ ಹಂಗ್ ಬರ್ಕೊಂತವ್ರೆ, ಗೊತ್ತಿಲ್ಲ ಕಣ. ನೋಡ ನೋಡಿ, ಯಾರೇ ಒಳಗೆ ಯಾಕೆ ಚಿಲ್ಕ ಹಾಕಿದ್ದೀರಾ? ನಾವೇ ಆಗ್ದು. ಇವ್ರಿಗೆ ಹೊಸ ಬಂದವನ ಇಸ್ಕೊಂಡ್ ಮೇಟ್ರು ಅವನ್ ತಗೊಳಕೊಂಡವನೆ. ಓದಿ ಕಳ್ಳ ತಗಲಾಕೊಂಡವನೆ. ಏನ್ರಿ ನೀವು ಹೇಳ್ತಾ ಇರೋದು? ನಮ್ಮ ನಂಜ ಅಟ್ಟಿ ಮುಂದೆ ಇರುವಾಗ ಅವ್ನು ನಿಲ್ತಾವ, ಹಿಂಗೇನ್ ಕೆಲಸ ಅಂತೀನಿ. ಅದು ಚಿಲ್ಕ ಹಾಕೊಂಡು ಮುಂದೆ ಹತ್ತಿರುವ ಈ ಕಸಬು ಬೋಡಿತಾದೆ. ಅದಕ್ಕೆ ಕೈಯಾರ ಹಿಡಿದು ಊರ್ ಜನ ತೋರ್ಸ್ಬೇಕು ಅಂತ ಚಿಲ್ಕ ಹಾಕಿಕ್ಕಿದೀವಿ. ಏನ್ರಿ ಇದೆಲ್ಲ ಗುಂಪು? ನಿಮ್ಗೆ ಗೊತ್ತಾಗೋದು ಗಾಡಿ ಯಜಮಾನ್ರೆ, ಮನ್ಸಿಗೆ ಬಹಳ ಕಷ್ಟ ಪಡ್ತದೆ. ಪರವಾಗಿಲ್ಲ, ಹೇಳಯ್ಯ. ಮೇಷ್ಟ್ರು ಯೋಗ್ಯವಾದವರು, ಒಳ್ಳೆ ವ್ಯಕ್ತಿ. ಅವ್ರ ಬಗ್ಗೆ ಅಪವಾದ ಹೋಸಿದ್ರೆ ನಾನ್ ನಂಬಲ್ಲ. ಏನೋ ಇದೆಲ್ಲ ನಿಜವಾಗ್ಲೂ ಯಜಮಾನ್ರೆ. ಸರಿ, ಹಾಗಾದ್ರೆ ಬಾಗಿಲ್ ತೆಗೀರಿ. ಮೇಷ್ಟ್ರು ಒಳಗಡೆ ಇಲ್ದೇ ಇದ್ರೆ ಚರ್ಮ ಚರ್ಮ ಸುಲ್ಸ್ಬಿಡ್ತೀನಿ. ಬಾಗಿಲ್ ತೆಗೀರಿ. ನಮಸ್ಕಾರ. ಈಗ ನಂತರ ಯಜಮಾನ್ರೆ, ನಿಮಗೆ ಈ ಮನೆ ಏನು ಕೆಲಸ? ನಂಜರಿಗೆ ಬಂದು ಕಾಗದ ಓದ್ ಹೇಳಕ್ ಬಂದೆ ಸರ್. ಇದಕ್ಕೂ ನಾನು ಕೊಲೆ 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 ಏನೋ ತಗೋತಾ ಇದೆಯಾ? ಪಾಪಿ ಕೊಲೆ ಮಾಡೋದು ಯಜಮಾನ್ರೆ. ಅಯ್ಯೋ, ಇಲ್ಲ ಇಲ್ಲ, ನಾನು ಕೊಲೆ ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ. ನಾನು ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಹೋಗೋಣ. ಬಾಯಿ ಮುಚ್ಚು, ಕಟ್ ಹಾಕ್ರ ಉಣ್ಣ. ಇಮಿಡಿಯೇಟ್ ಆಗಿ ಹೋಗಿ ಪೊಲೀಸರನ್ನ ಕರ್ಕೊಂಡು ಹೋಗ್. ಅಕ್ಕ, ನೀನ್ ಎಷ್ಟೊತ್ತಿಂದ ಹೊರಡ್ತೀನಿ, ನಿಲ್ಕೊಂಡು ಕೂತ್ಯಾ? ಏನಾಯ್ತೆ? ಗೋಪಿ ಮಾಸ್ಟರ್ನ ದಸ್ಕಿರಿ ಮಾಡಕ್ಕೆ ಹೆಚ್ಚೆದ್ ಬಂದ್ರು, ಪೊಲೀಸ್ ಕೇಳ್ಕಳ್ಸವ್ರೆ. ಏನು ದಸ್ತಿಗಿರಿನ? ಯಾಕೆ? ನಂಜನೇಂದ್ರನ್ನ ಗೋಪಿ ಮಾಸ್ಟ್ರು ಕೊಲೆ ಮಾಡ್ಬಿಟ್ರಂತೆ. ಇಲ್ಲ ಇಲ್ಲ, ಇದೆಲ್ಲ ಚಿಕ್ಕ ಯಜಮಾನ ಕುತಂತ್ರ. ಗೋಪಿ ಮೇಷ್ಟ್ರೆ, ಮೇಷ್ಟ್ರೆ, ಮೇಷ್ಟ್ರೆ. ಕಮಲಾ 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 ಕಮಲಾ, ಅಯ್ಯೋ ಕಮಲಾ, ಅಯ್ಯೋ ಕಮಲಾ, ನನ್ ಬಿಟ್ಬಿಟ್ಟಂತಲ್ಲ ಕಮಲಾ. ಯಾರೇ ನೀನು? ಇವನೇ ಇವಳು ಗಂಡ ಇನ್ಸ್ಪೆಕ್ಟರ್. ನಿನ್ ಹೆಸರು? ನಂಜಾಸ್ವಾಮಿ. ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಜಮೀನ್ದಾರ್ ಮನೇಲಿ ಕೆಲಸ ಮಾಡ್ತೇವೆ ಸ್ವಾಮಿ. ವಿಷಯ ಕೇಳಿದ ತಕ್ಷಣ ಓಡೋಡಿ ಬಂದೆ ಸ್ವಾಮಿ. ಇದು ಇಲ್ಲಿ ನಿಂತಿದಾರಲ್ಲ, ಇವ್ರು ನಿಮ್ಗೆ ಗೊತ್ತಾ? ಯಾಕೆ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಬರೋ ಅಭ್ಯಾಸ ಇದೆಯಾ? ಅದ್ ಯಾಕೆ ಕೇಳ್ತೀರಾ ಸ್ವಾಮಿ? ಆಗಾಗ ಬರ್ತಿದ್ರು. 2-3 ಸಲ ನನ್ನ ನಿಂದಿರ್ತಾವ ತಪ್ಪಾಗಿ ನಡ್ಕೊಳಕ್ಕೂ ಹೋಗವ್ರೆ. ಏ ರಂಜ, ಅನ್ಯಾಯವಾಗಿ ಅಪವಾದ ಹೊರಿಸ್ಬೇಡ. ಮಿಸ್ಟರ್, ಮಧ್ಯ ಮಾತಾಡಬೇಡಿ. ಹೌದು, ಈ ವಿಷಯವನ್ನು ಯಾರೆಲ್ಲಾರು ನೀನು ಹೇಳಿದ್ದೀಯಾ? ಏನ್ ಸರಿ ಹೇಳೋದು, ಸ್ಕೂಲ್ ಮೇಸ್ಟ್ರ್ ಆಯ್ತಲ್ಲ ಅಂತ. ಹೊರಗಡೆ ವಿಷಯ ತಿಳಿದ್ರೆ ಈ ಅವಮಾನ ಆಗ್ತದಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ. ಆದ್ರೆ ಇವ್ನಿಗೆ ಮಾಡ್ತಾನಂತ ಮೊದಲೇ ಗೊತ್ತಿದ್ದಿದ್ರೆ ನಾನೇ ಯಜಮಾನ್ರ ಹತ್ರ ಹೇಳಿ ಇವ್ನ ಊರ್ ಬಿಟ್ಟೆ ಓಡಿಸ್ತಾ ಇದ್ದೆ. ಅನ್ಯಾಯವಾಗಿ ಕೊಲೆ ಮಾಡ್ಬಿಟ್ಟ ನಾನು ಏನ್ರನ್ನ ಈ ಪಾಪಿ. ಮಾಡಿಲ್ಲ. ಬಾಯ್ ಮುಚ್ಚೋ, ಎಲ್ಲ ಇನ್ಸ್ಪೆಕ್ಟರ್ ವಿಚಾರಿಸ್ಕೋತಾರೆ. ಹೌದು, ಇವನೇ ಕೊಲೆ ಮಾಡಿದಂತ ನಿಂಗೆ ಹೇಗೆ ಗೊತ್ತು? ಇವನೇ ಕೊಲೆಗಾರ ಅಂತ ಊರಿಗೆಲ್ಲ ಗೊತ್ತೈತಲ್ಲ ಸ್ವಾಮಿ. ಅಂದ್ರೆ ಅವ್ನ್ ಕೊಲೆ ಮಾಡಿದ್ದನ್ನ ನೀವ್ಯಾರು ಕಣ್ಣಾರ ನೋಡ್ಲಿಲ್ಲ, ಹೌದ್ ತಾನೆ? ಇಲ್ಲ, ಅದ್ ಹೆಂಗ್ ಕಾಣ್ತದೆ? ಅಟ್ಟಿ ನೀಡೋ ಕೊಲೆ ಆಚೆ ಕಡೆ ಕಾಣ್ತದ? ಇನ್ಸ್ಪೆಕ್ಟ್ರೆ, ಇವ್ನ್ ನಂಜನ್ ಮನೆ ಒಳಗಡೆ ಹೋಗೋದ್ ನೋಡಿ ಇವ್ನ್ ನಡತೆ ಮೇಲೆ ಸಂದೇಹ ಪಟ್ಟು ಇವ್ನ್ ಆಚೆ ಬರ್ಲಾರ್ದ ಹಾಗೆ ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಟಿದ್ದಾರೆ. ನಾನ್ ಬಂದಲೇನೆ ಚಿಲ್ಕ ತೆಗ್ಸಿ ಎಲ್ಲರ ಮುಂದೆ ಈ ಕಳ್ಳನ ಕೈಯಾರೆ ಹಿಡಿದಿದ್ದೀವಿ. ಸರಿ ಸರಿ, ನೀವೆಲ್ಲರೂ ಇಲ್ಲಿ ಹೇಳಿದಾಗೇನೆ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಬರ್ಕೊಡ್ಬೇಕು. ನೋಟ್ ಮಾಡಾಯ್ತು? ಎಸ್ ಸರ್. ಫೋನ್ ಹಾಕ್ವನ್? ಎಸ್ ಸರ್. ಅವ್ರನ್ನ ಅರೆಸ್ಟ್ ಮಾಡು. ನೀವಿಬ್ರು ಇಲ್ಲೇ ಇದ್ದು ವ್ಯಾನ್ ಬಂದ್ ಕೂಡ್ಲೆ ಬಾ ತಗೊಂಡು ಇವ್ರು ಎಲ್ಲರನ್ನು ಸ್ಟೇಷನ್ ಕರ್ಕೊಂಡು ಬರ್ಬೇಕು. ಎಸ್ ಸರ್. ನಡಿ.
ಗಿಫ್ಟಿಗೆ ಬಂತು ನೋಡು. ಏನು ನೀನು ಮ್ಯಾಕೆ ಆಗ್ಲೊತ್ತಾಗು ಹೊರಗ್ ಬರ್ಕೂಡ್ದು. ಅಂಕು ಬಂದೆ ಅಂತ ಮಾಡಿಕೊ. ಮಾಡಿಕೊಂಡೆ ನನ್ ಬಿಟ್ಟು ಬೇರೆ ಯಾರು ಅಲ್ಲ ಕಣ್ರಿ, ಸರತ್ನ ಕೂಡ ನಾನು ಮುಂದ್ಬಿಟ್ಟು ಬೇರೆ ಯಾರನ್ನಾರು ನೋಡ್ತೀನಿ ಒತ್ತೆ ಒತ್ತೆ ಹಂಗಿರ್ಬೇಕು ಚಿನ್ನ. ನಂಜ, ಊರಲ್ಲಿ ಯಾರನ್ನ ಮೇಷ್ಟ್ರ ಬಗ್ಗೆ ಅಯ್ಯೋ ಪಾಪ ಅಂತ ಪರಿತಾಪ ಪಡ್ತಾರೇನೋ? ಇಲ್ಲ ಬುದ್ಧಿ ಅಂತ ಊರೇ ಬೈಕೋತಾವ್ರೆ. ಅದೇ ಅಲ್ವಾ? ಅಯ್ಯೋ ಬೇಪ್ಪ, ನಿನಗೆ ಅಂತ ಇದ್ದ ಬೆಂಡ್ರು ಸಹಾಯ ಬಿಟ್ಬಿಟ್ಟೆ, ಏನ್ ಮಾಡ್ತಿ? ಒಸಿ ಸಮಾಧಾನ ತಂದ್ಕೊಂಡು ಕೆಲಸ ಮಾಡ್ಕೊಂಡಿರು. ಅವಳು ಸತ್ತಾಳೆ ತಿಂಗಳಾಯ್ತಾ ಬಂತು. ರಾತ್ರಿ ಹೊತ್ತು ನಿದ್ದೆನೇ ಬರೋಕಿಲ್ಲ ಅಂತ. ನಿನ್ಗಾಗ್ಲೇ ಆಗೆತ್ತಿ ಬಂದ್ಬಿಡ್ತಾ? ಅದಕ್ಕೆ ನನ್ನೇನೇನ್ ಮಾಡುವಂತೀಯೋ? ದೇವ್ರಿಗೆ ಬಂದ್ರೆ ಹೆಂಗಂತೀರಾ? ಚಿಕ್ಕ ಯಜಮಾನ ಮಾಡ್ಕೊಳ್ಳೋಣ, ದೊಡ್ಡ ಮೆಷಿನ್ ಮೇಲೆ ಹಾಕ್ಬಿಟ್ರಿ. ಅವ್ರಿಗೆ ಯಾವ ಆಪತ್ತು ಬರ್ದಂಗೆ ತಪ್ಸೋಕೆ ನೀವ್ ಹೆಂಗೆ ಹೇಳ್ಕೊಟ್ರು ಹಂಗೆ ಹೇಳಿದ್ನಲ್ಲ ಪೊಲೀಸ್ನವ್ರ ಹತ್ರ. ಸರಿ ಕಣ, ಚಿಕ್ಕ ಯಜಮಾನರನ್ನ ಕಾಪಾಡೋದಕ್ಕೆ ಒಂದ್ ಸುಳ್ಳು ಸಾಕ್ಷಿ ಹೇಳ್ತೆ. ಅದಕ್ಕೀಗ ನನ್ನನ್ನೇನ್ ಮಾಡ್ಬೇಕು ಅಂತಿ? ಯಾಕೆ ಯಜಮಾನ್ರೆ ಮರ್ತ್ಬಿಟ್ರ? ಅವಳಿಗಿಂತ ಚೆನ್ನಾಗಿರೋ ಹೆಣ್ಣನ್ ತಂದು ನೀನು ಮದುವೆ ಮಾಡ್ತೀನಿ ಅಂತ ಹೇಳುವುದಲ್ಲ ಬುದ್ಧಿ. ಮೊದಲ್ ನಾನ್ ನೋಡಿದ್ಮೇಲೆ ಅಲ್ವೇನೋ ನಿನಗ್ ಮದುವೆ ಮಾಡೋದು. ಯಜಮಾನ್ರೆ ಹೆಂಗೋ ಓಸಿ ಬೇಗ ಮಾಡಿ ಮುಗಿಸ್ಬಿಟ್ಟಿ ಬುದ್ಧಿ. ಶಾಂತಿ 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 ಶಾಂತಿ, ಯಾಕೆ ಹೇಗೆ ಬರ್ತಿದ್ಯಾ? ಶಾಂತಿ, ನಿನಗೆ ಗೋಪಿ ಮೇಸ್ಟ್ರ ವಿಷಯ ಗೊತ್ತೇನೆ? ನಿಮ್ಗೇನು ಗೊತ್ತಿಲ್ಲಪ್ಪ. ಅಣ್ಣನ್ಗೆ ಅವ್ರ ಮೇಲೆ ತುಂಬಾ ಕೋಪ. ಬೇರೆ ಇನ್ಯಾರು ಅವ್ರನ್ನ ನೋಡ್ಕೊಂಡ್ ಬರೋದು? ಅದಲ್ವೇ ಕೊಲೆ ನಡೀತಲ್ಲ, ಅದ್ರ ವಿಚಾರ ಹೇಳ್ತಾ ಇದ್ದೀನಿ. ಪಾಪ ಗೋಪಿ ಮೇಸ್ಟ್ರು ನಿರಪರಾಧಿ ಕಣೆ. ಅವ್ರು ನಿರಪರಾಧಿ ಅಂತ ನಂಗಾಗೇ ಗೊತ್ತು. ಇದ್ಯಾರೋ ಮಾಡೋ ಕುತಂತ್ರ, ಬೇರೆ ಇಲ್ವೇ? ಎಲ್ಲ ನಮ್ಮಣ್ಣ ಮಾಡಿರೋ ಕುತಂತ್ರ. ಪಾಪ ಆ ಗೋಪಿ ಮೇಸ್ಟ್ರು ತಗ್ಲು ಹಾಕೊಂಡ್ರು. ಅಂದ್ರೆ ನಿಮ್ಮನ್ನ ಕೊಲೆ ಮಾಡೋಕ್ಕೂ ಶುರು ಮಾಡ್ಬಿಟ್ರ? ಈ ಕುತಂತ್ರಕ್ಕೆ ನಂಜನ ಜೊತೆಯಾಗಿದ್ದಾನೆ. ಹಾಗ ಅವನೇ ಗೋಪಿ ಮೇಸ್ಟ್ರ ಬಗ್ಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ. ಇದೆಲ್ಲ ನಿಮ್ಗೆ ಗೊತ್ತು? ನಡೆ ಬಿಟ್ಟು ಹೊರಟಾಗ್ತೀನಿ ಅಂತ ಹೆದರ್ಸ್ತಾನೆ. ಒಟ್ಟಿನಲ್ಲಿ ಎಲ್ಲರೂ ಸೇರಿ ಮೇಷ್ಟ್ರ ಮೇಲೆ ಹಾಗೆ ತೀರ್ಕೊಂಡ್ಬಿಟ್ರು. ಊರ್ನೇ ನಂಬಿಸ್ಬಿಟ್ರಲ್ಲ ಪಾಪಿಗಳು. ಶಾಂತಿ, ಆಗೋಯ್ತು. ಇದನ್ನೆಲ್ಲ ನಾನ್ ಹೇಳ್ದೆ ಅಂತ ಎಲ್ಲೂ ಹೇಳ್ಬಿಡ್ವೆ? ನನ್ ತಂದೆ ಗೊತ್ತಾದ್ರೆ ನನ್ನನ್ನ ಹೊರದು ಸಾಯಿಸ್ಬಿಡ್ತಾರೆ. ನಾನ್ ಯಾಕೆ ಹೇಳಿ? ನರಿ ಕೂಗು ಶಿವನಿಗೆ ಮುಟ್ಟುತ್ತಾ? ಲಕ್ಷ್ಮಿ, ಹೋಗಮ್ಮ, ಹೋಗು. ಅಣ್ಣ, ಯಾಕಣ್ಣ ಬುಕ್ಸೆಲ್ಲ ಬಿಸಾಕ್ತಿದ್ಯಾ? ಈ ಮನೆಯಲ್ಲಿ ಯಾರಿಗೂ ಮೇಸ್ಟ್ರಿಗೆ ಗೆಪ್ತಿ ಬರಬಾರ್ದು ಅಂತೀಯ? ಹಾಗಂತ ಅವ್ರು ಏನೇನಾದ್ರೂ ಹೋಗಿದ್ರು? ಏನಮ್ಮ ಹಿಂಗಂತೀಯ? ಏನು ಅರಿಯದ್ ನಿನ್ ಎಳೆ ಮನಸ್ಸಿನಲ್ಲಿ ಇನ್ನೊಂದು ಆಸೆಯೆಲ್ಲ ಹುಟ್ಟಿಸ್ಬಿಟ್ಟು ಹೊಂಟೋದ್ನಲ್ಲಮ್ಮ. ಅದನ್ನೆಲ್ಲ ನಂಬಿ ನಾನು ನನ್ನ ಮನಸ್ಸಿನಲ್ಲಿ ಏನೇನೋ ಆಸಾ ಗೋಪುರ ಕಟ್ಬಿಟ್ನಲ್ಲಮ್ಮ. ಈಗ ಎಲ್ಲಾನು ಅಲ್ಲ ತೋಡಿ ನಿಂತ್ಬಿಟ್ನಲ್ಲ ಆ ಚಂಡಾಳ. ತಿಳಿದೆ ಅವ್ರನ್ನ ಯಾಕಣ್ಣ ಬೈತೀಯ? ಬೈದೆ ಏನ್ ಮಾಡ್ಲಿ? ಬೈದೆ ಏನ್ ಮಾಡ್ಲಮ್ಮ? ಅವ್ನ್ ಮಾಡ್ದ ಅನ್ಯಾಯಕ್ಕೆ. ಅಣ್ಣ ಅಣ್ಣ ಹತ್ರ ಎಲ್ಲ ಹೇಳಿದ್ಲು. ಜಮೀನ್ದಾರು ನಂಜನು ಮಾತಾಡ್ತಿದ್ದದ್ನ ಸುಮತಿ ಕಿವ್ಯಾರ ಕೇಳಿದ್ರಂತೆ. ಅಯ್ಯೋ ಪಾಪಿಗಳ, ನಮಗೆ ಅಂತ ಆಧಾರವಾಗಿದ್ದ ಒಬ್ಬ ಉತ್ತಮನನ್ನ ಅನ್ಯಾಯವಾಗಿ ಜೈಲಿಗೆ ಕಳಿಸ್ಬಿಟ್ರಲ್ಲ. ಅವರಿಂದಾನೇ ನಮ್ಮಂತ ಗುಲಾಮರ ಬಾಳಿಗೆ ಹೊಸ ಬೆಳಕು ಬರ್ತದೆ ಅಂತ ನಂಬ್ಕೊಂಡಿದ್ದೆ. ನಿಜ ಅಣ್ಣ, ಎಷ್ಟು ನನ್ನ ಹತ್ರ ಕೂಡ ಆ ವಿಷಯ ಹೇಳಿದ್ರು. ಆದಷ್ಟು ಬೇಗ ನಮ್ ಸರ್ಕಾರದಿಂದ ಇದಕ್ಕೊಂದು ಏರ್ಪಾಡು ಮಾಡಿಸ್ತೀನಿ ಅಂತಾನೂ ಹೇಳ್ತಿದ್ರು. ಈಗ ಎಲ್ಲ ಅನ್ಯಾಯವಾಗೋಯ್ತಲ್ಲಮ್ಮ. ಇನ್ನ ಆ ಮೇಸ್ಟ್ರನ್ನ ಎಂದು ನೋಡ್ತೀವೋ ಏನೋ. ಯಾಕಮ್ಮ ಇಷ್ಟಡ? ಓದ್ತಾ ಇದ್ದೆ, ಸ್ವಲ್ಪ ತಡ ಆಯ್ತು. ಬಡ್ಸ್ಕೊ, ಚೆನ್ನಾಗಿ ಊಟ ಮಾಡೋ. ಏಯ್, ಏನೋ ಇದು? ರಾಗಿ ಮುದ್ದೆ ಯಜಮಾನ್ರೆ. ಹಾಗೆ ಮುದ್ದೆ ಇದನ್ನ ಯಾಕೆ ತಂದಿಟ್ಟು ಬೇಕಪ್ಪ? ಅಮ್ಮರೇ ಹೇಳಿದ್ರು ಯಜಮಾನ್ರೆ. ಅಮ್ಮವರೇ ಹೇಳಿದ್ರು.
ಅವ್ರು ಹೇಳಿದ್ರು ಸರಿ ಕಣು. ನಿನ್ ಜ್ಞಾನ ಎತ್ತಾಗೋಗಿತ್ತು ಬೇವರ್ಸಿ. ಲೇ ಗಟ್ಟಿ ಗಟ್ಟಿ ಜೀತಿದ ನಾಯಿಗಳು ತಿನ್ನೋ ಈ ಕೂಳ್ನ ಯಾಕೋ ನಮ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ? ಲೈ ಮೊದಲಿಂದ ಎತ್ಕೊಂಡು ಹೋಗು. ಏಯ್ ಅದನ್ನಿಲ್ಲೇ ಇಡು. ಅಪ್ಪ ನಾನು ಮುದ್ದೆನೇ ತಿನ್ನೋದು. ನೋಡ್ದೇನೆಯಾ? ಏನು ಜಮೀನ್ದಾರ್ ಮಗಳಿಗೆ ಇದ್ದಕ್ಕಿದ್ದ ಹಾಗೆ ರಾಗಿ ಹಿಟ್ಟು ತಿನ್ನೋ ಆಸೆ ಬಂದ್ಬಿಟ್ಟಿದೆ. ಯಾಕೆ ನಾವು ತಿನ್ಬಾರ್ದಾ? ತಿಂದ್ರೆ ಜೀರ್ಣ ಆಗಲ್ವಾ? ಇದು ಜೀವನ ಪ್ರಶ್ನೆ ಅಲ್ಲ, ನಮ್ಮ ಮನೆತನ ಗೌರವ ಪ್ರಶ್ನೆ. ಅಣ್ಣ ನನ್ ವಿಚಾರದಲ್ಲಿ ನಿನ್ ತಲೆ ಹಾಕ್ಬೇಡ. ಸುಮ್ತಿ. ಇದು ನಮ್ಮ ಗೌರವಕ್ಕೆ ನಾಲೈ. ಇದನ್ನೆಲ್ಲ ನೀನ್ ತಿನ್ಬಾರ್ದು. ತಿಂದ್ರೇನು ಗೌರವ ಕಮ್ಮಿ ಆಗುತ್ತಾ? ಹೌದು, ನಾವು ಎಲ್ಲಾದ್ರಾಗೂ ಗೌರವ ನಡ್ಕೊಂಡ್ರೇನೆ ನಮ್ಮ ದೊಡ್ಡ ಒಂದು ಗೌರವ. ಅಂಥ ಗೌರವ ನನಗ್ ಬೇಕಾಗಿಲ್ಲ. ಈ ಬೂಟಾಟಿಕೆಗೆಲ್ಲ ನಾನ್ ಬೆಲೆ ಕೊಡೋರು ಅಲ್ಲ. ಬಡ್ಸು ನನಗೆ. ಹಿಂಗೆಲ್ಲ ಹೇಳ್ತಿರೋದು? ಪಾಪ ನನ್ನ ಮೇಲಿನ ಕೋಪದಲ್ಲಿ ಅವನಿಗೆ ಯಾಕೆ ಹೊಡೆದ್ರಿ? ಸುಮ್ತಿ. ಹೆಂಗೆಂಗ ಓದ್ಜನ ಮಾಡಿದ ವರ್ಷ ಪುಣ್ಯದಿಂದ ಈಗ ನೀನ್ ಮಾಡಿಕೊಂಡಿವನಿ. ಅದು ಕದ್ದು ತಾನೇ ಮಾಡಿಕೊಂಡಿದ್ದೀರಿ. ಕದ್ ಮಾಡಿಕೊಂಡ್ರು ಅದೇನೆ, ರಾಜಾರೋಷವಾಗಿ ಮಾಡಿಕೊಂಡ್ರು ಅದೇನೆ. ಈ ವಯಸ್ಸಾದ ಗಂಡಸನ್ನೇ ನಂಬಾರ್ದು ಅಂತಾರೆ. ಅದಕ್ಕೆ ನಿಮಗೆ ಭಯ ಆಯ್ತದೆ. ಯಾಕೆ ಭಯಪಡ್ಬೇಕು ಅಂತೀನಿ. ಮತ್ತೆ ಈ ಕಾಲದ ಪ್ರಾಯದ ಹುಡುಗರಿಗೆ ನಮ್ಮಂತ ವಯಸ್ಸಾದವನ್ ಕಂಡ್ರೆ ಹೊಟ್ಟೆ ಉರಿ ಆಗಕ್ಕಿಲ್ಲ. ಅದಕ್ಕೆ ನೀನು ಅದನ್ನೆಲ್ಲ ಮಾಡಿಕೋಬೇಡ. ನಾ ಮಾಡಿಕೋತೀನಾ? ಹೌದು, ನೀವೇನ್ ಮಾಡ್ಕೊಂಡ್ರಿ? ಮೈ ಕೈ ನೋಯಾಕೆ? ಅದೆಲ್ಲ ಒಂದು ಇಲ್ಲ ನನ್ ಚಿನ್ನ. ನಾನ್ ಇಂತ ಬಂದ್ರೆ ಹೆಂಗ್ ಪಟ್ಟಿ ಹಾಕ್ಬೇಕು, ಹೆಂಗ್ ಲಾಗ ಹಾಕ್ಬೇಕು ಅಂತ ಸುಮ್ಕೆ ಹಂಗೆ ಲೈಟ್ ಆಗಿ ಪ್ರಾಕ್ಟೀಸ್ ತಕಂತ ಇದ್ದೆ. ಅದಕ್ಕೆ ನೈತಾ ಅದೇ. ಅಲ್ಲ ರೀ, ಎಷ್ಟ್ ದಿವಸದಿಂದ ಹೇಳ್ತಾನೆ ಇದ್ದೀನಿ ನನ್ ಬಿಲ್ಲೆ ಸರಿ ಇಲ್ಲ ಅಂತ. ಅದಕ್ಕೆ ಏನೇ ಆಗದೆ? ಅದಕ್ಕೆ ಏನೂ ಆಗಿಲ್ಲ, ಇದ್ದಂಗೆ ಇದೆ. ಆದ್ರೆ ಹೊಸ ಚಿಕ್ಕದು. ಚಿಕ್ಕದೇ ನಿನಗೆ ಮುದ್ದಾಗಿರ್ತದೆ, ಚಿಕ್ಕದೇ ನಿನಗೆ ಚೆನ್ನಾಗಿ ಹೋಗ್ತದೆ. ಅದ್ರಾಗೂ ನೀನ್ ಬಿಲ್ಲೆಗಿರೋ ಲಕ್ಷಣಕ್ಕೆ ನೀನು ನಿಂತ್ಕೊಂಡ್ರೆ ಒಂದ್ ಚಂದ, ಕೂತ್ಕೊಂಡ್ರೆ ಒಂದ್ ಚಂದ. ನಿನ್ನ ಬಿಲ್ಲೆ ಲಕ್ಷಣ ಬೇರೆ ಯಾವ ಬಿಲ್ಲೆಗೂ ಬರೋಕಿಲ್ಲ ಬಿಡು. ಸಾಕ್ ಸಂಕೇರ್ರಿ. ಅಕ್ಕನಿಗೆ ಮಾತ್ರ ದೊಡ್ಡ ಬಿಲ್ಲೆನಾ? ಆಹಾ, ಯಾಕೆ ಈ ಹೊಟ್ಟೆ ಊರಿ? ಅವನ ಮೈಗೆ ಒಪ್ಪೋದು ಅವಳಿಗೆ, ನಿನ್ನ ಮೈಗೆ ಒಪ್ಪೋದು ನಿನಗೆ. ಅದಕ್ಕೂ ಹಿಂಗ್ ಬೀಗಿತ್ಕೊಂಡ್ರೆ ಹಂಗ್ ಬಿಡು. ಯಾರಿಗೂ ಕಾಂಡಂಗ್ ಮಡಿಕೊಳಕ್ ಮಾತ್ರ ಗೊತ್ತೈತೆ, ತಂದು ಕೊಡೋಕ್ ಗೊತ್ತಿಲ್ವಾ? ಈಗ ನಿನ್ ಬಿಲ್ಲೆಗೆ ಏನೇ ಕೊರಿ ಆಗದೆ ತೋರಿ ನೋಡವ. ನೋಡ್ರಿ ಚಂದಾಗೈತಾ? ಆಹಾ, ನೋಡಕ್ ನೀನು ನಿನ್ ಬಿಲ್ಲೆ ಬೋ ಪಸಂದ್ ಆಗದೆ ಕಣೆ. ಬೋ ಪಸಂದಾಗೈತಾ? ಈಗ ಏನೇ ಮಾಡ್ಬೇಕು, ದೊಡ್ಡ ಮಾಡ್ಬೇಕು ಅಷ್ಟೇ ತಾನೇ? ಹೌದು. ಏಯ್ ಬಾರೆ ಇಲ್ಲಿ. ಹೋದ್ಸಲ ನೀನ್ ಹೇಳಿದ್ದೆ ಬೇರೆಯವ್ರಿಗೆ ನೋಡು ಅಂತ. ನೋಡ್ದೆ, ಆದ್ರೆ ಯಾರು ಸರಿ ಅನಿಸಲಿಲ್ಲ. ಅದಕ್ಕೆ ನೀನೇ ಸರಿ ಅಂತ ನಿನ್ ಹತ್ರ ಬಂದೆ ಅಷ್ಟೇ. ಬಂದಾರಿ ನೋಡ್ಕೊಂಡು ಹೋಗಿ. ಹೋಗೋಗೋಸ್ಕರ ಬಂದಿಲ್ವೇ? ಈಗ ನೀನೇ ನನ್ನನ್ನು ಕಾಪಾಡ್ಬೇಕು. ಈಗ ನನ್ನ ಮುಟ್ಟಕ್ಕಾಗುತ್ತಾ? ಹಸು ಕರು ತೋರಿಸಿ ನನ್ನ ಹೆದರ್ಸ್ತೀಯ? ನಾನ್ ಯಾರು, ಎಂಥವನು, ಏನ್ ಮಾಡ್ತೀನಿ ಅನ್ನೋ ತೋರಿಸ್ತೀನಿ. ಬರ್ತೀನಿ. ಲಕ್ಷ್ಮಿ, ನೀವು ತುಂಬಾ ಜಾಣೆ.
ಏನೇ ಬೇವರ್ತಿ, ನನ್ನ ಮಗ ಬಂದು ನಿನ್ನ ಕೈ ಹಿಡಿದು ಎಳೆದಿದ್ದಕ್ಕೆ ನಿಮ್ಮ ಅಣ್ಣ ಬಂದು ಅವನು ನೋಡ್ದು ಈಗ ಅವನು ನಿನ್ನನ್ನ ಏನೇನೋ ಮಾಡ್ತಾನೆ. ಆಗ ನಿಮ್ಮ ಅಣ್ಣ ಹೆಂಗ್ ಬಂದು ತಡೀತಾನೋ ನಾನು ನೋಡೇ ಬಿಡ್ತೀನಿ. ರಮೇಶ್, ಈಗ ಏನಮ್ಮ ಮಾಡಕ್ಕಾಗುತ್ತೆ? ಆ ದೇವರಾಜ್ ಕಾಪಾಡ್ಬೇಕಮ್ಮ, ಆ ದೇವರಾಜ್ ಕಾಪಾಡ್ಬೇಕಮ್ಮ. ನನಗ್ ಬೇಕಾದ್ರೆ ಚಿತ್ರವನ್ನ ಕೊಡಿ, ಟಿಕೆಟ್ ಮಾಡ್ರೆ ಅವನ್ನ ಬಿಟ್ಬಿಡಿ, ಅವನ್ನ ಬಿಟ್ಬಿಡಿ, ಟಿಕೆಟ್ ಮಾಡ್ರೆ ಅವ್ರಿಗೇನು ಮಾಡ್ಬೇಡಿ, ಅವನ್ನ ಬಿಟ್ಬಿಡಿ. ನಿಮ್ಮಣ್ಣ ಬಂದಿದೆ ನೋಡಮ್ಮ. ಶಾಂತಿ, ಕಂಬಿಟ್ಟು ನೋಡಮ್ಮ. ಶಾಂತಿ, ನನ್ನ ಬಿಟ್ಟು ಹೋಗ್ಬೇಡಮ್ಮ, ನನ್ನ ಬಿಟ್ಟು ಹೋಗ್ಬೇಡ. ಶಾಂತಿ, ಕಂಬಿಟ್ಟು ನೋಡಮ್ಮ, ಕಂಬಿಟ್ಟು ನೋಡಮ್ಮ. ಶಾಂತಿ, ನಿಮ್ಮಣ್ಣ ಇಲ್ಲ ಹೋಗಿದ್ದು ನೋಡಮ್ಮ, ಕಂಬಿಟ್ಟು ನೋಡಮ್ಮ. ಶಾಂತಿ, ಶಾಂತಿ,
ಕೇಳ್ರ ಇಲ್ಲಿ, ಈ ಹೆಣ್ಣನ್ನ ಹಸುತ್ತಿ ಸಾಯಿಸ್ಬಿಡ್ತು ಅಂತ ಊರೊಳಗೆಲ್ಲ ಹರಡ್ಬಿಡಿ. ಈ ವಿಷಯ ಹೊರಗಡೆ ಬಂತು, ಒಬ್ಬೊಬ್ಬನ್ನು ಹೊರಗೆ ಸಾಯಿಸ್ಬಿಡ್ತೀನಿ, ಹುಷಾರು. ಹೋಗಿ. ರಮೇಶ್, ಹೊರ ಹೋಗೋಣ. ಏನು ಹೆದರ್ಕೋಬೇಡ ರಮೇಶ್, ನಾನಿದ್ದೀನಿ. ನಿನ್ನೆ ಗಂಟ ಜೀವಿತಿದ್ದು ಶಾಂತಿ. ಶಾಂತಿ, ನಿನ್ ಈ ಗತಿ ಮಾಡ್ದಲ್ಲ ನಾನು ಸುಮ್ಮನೆ ಬಿಡಲ್ಲ. ಮುಯಿಗೆ ಮುಯಿ ತೀರ್ಸ್ಕೊಂತೀನಿ. ಅಯ್ಯೋ ಶಾಂತಿ, ನೀನೆಲ್ಲ ತೋಡು ಉತ್ಬಿಟ್ಟು ನಾನಿನ್ನೂ ಬದುಕಿದ್ದೀಯಲ್ಲಮ್ಮ. ನೀನ್ ಆಸೆ ಕಲ್ಸಲ್ಲ ಹಾಳಾಯ್ತಲ್ಲ ಹೋದ್ರೆಯಿಂದ ಚೇತರಿಸ್ಕೊಳ್ಳೋದ್ರಲ್ಲಿ ನಿನ್ನೆ ಕಳ್ಕೊಂಡು ಸಂಕಟ ಪಡ್ತಾ ಇದ್ದೀರಲ್ಲಮ್ಮ, ಸಂಕಟ ಪಡ್ತಾ ಇದ್ದೀರಲ್ಲಮ್ಮ. ಬನ್ನಿಮ್ಮ, ಬನ್ನಿ. ಯಾಕೆ 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 ಬಂದ್ರಿ? ನನ್ನ ತಂಗಿ ಮಣ್ಣಲ್ಲಿ ಮಣ್ಣಾದದ್ದನ್ನ ನೋಡಿ ಸಂತೋಷ ಪಡಕ್ ಬಂದ್ರ? ಇಲ್ಲ ಸಿದ್ಧ, ಇಲ್ಲ, ನನ್ನ ತಿಳ್ಕೋಬೇಡ. ನೀ ಚೆನ್ನಾಗಿ ಓದ್ತಿದ್ದನ್ನ ನಿಮ್ಮನ್ನ ಇನ್ನು ಹೆಂಗ್ ತಿಳ್ಕೊಳ್ಳೋದು? ಓದೋದ್ರಲ್ಲಿ ಅವಳು ಮಿಂಚ್ಬಿಟ್ಲಲ್ಲ ಅಂತ ಅಸಹ್ಯ ಪಟ್ಟಿದ್ದೇನೋ ನಿಜ. ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋ ನೆಪದಲ್ಲಿ ನೋಡು, ಈ ಹೂಮಾಲೆನ ಅವಳಿಗೆ ಹಾಕೋಕ್ ತಂದಿದ್ದೇನೆ ಸಿದ್ಧ. ಆದಷ್ಟು ಶಾಂತಿ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಹಾಳಾದ ಶ್ರೀಮಂತಿಗೆ ನನ್ನ ಹಾಗೆ ನಡೆಯೋಕ್ ಬಿಡ್ಲಿಲ್ಲ. ನಿಮ್ಮ ಶ್ರೀಮಂತಿಗೆ, ನಿಮ್ಮ ಅಹಂಕಾರ ನನ್ನ ಪ್ರೀತಿ ತಂಗಿಗೆ ಯಾವ ಗತಿ ತಂತು ನೋಡಿದ್ರ? ಸಿದ್ಧ, ಏನ್ ಹೇಳ್ತಾ ಇದೀಯಾ? ನಿಮ್ಮಣ್ಣ ಆಮೋದ್ರಿಗಕ್ಕೆ ನನ್ನ ತಂಗಿ ತುಳಿನ ತಾನೇ ಹಾಳು ಮಾಡ್ಕೊಂಡ್ಲು. ಹಾಗ ಮತ್ತೆ ಹೊಸ ದೇವ್ ಸತ್ತೋದ್ನು ಅಂತ ಹೇಳ್ತಿದ್ರಲ್ಲ? ಅದೆಲ್ಲ ಕಟ್ಟುಕತೆ ಅಮ್ಮ. ಅವ್ಳು ಮಾನ ಕಾಪಾಡ್ಕೊಳ್ಳೋದಕ್ಕಾಗಿ ಹಸುವನ್ಕೊಂಬಿನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಲಮ್ಮ. ಅಯ್ಯೋ ದೇವ್ರೆ, ಈ ಅನ್ಯಾಯಕ್ಕೆ ಜಮೀನ್ದಾರ ಬೇರೆ ಮೇಲಿಸುವಾರಿ. ಅಣ್ಣ ಎಲ್ಲಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗ್ತಾನೋ ಅನ್ನೋ ಭಯಕ್ಕೆ ಅಪ್ಪನು ಅವ್ನು ಮಾಡೋ ಅಕ್ರಮಕ್ಕೆಲ್ಲ ಜೊತೆ ಆಗಿದ್ದಾರೆ. ಅವ್ರ ಅನ್ಯಾಯ ಅಡಿಸೋಕೆ ಯಾರೂ ಇಲ್ವಾ? ಯಾಕಿಲ್ಲ, ಆ ದೇವ್ರು ಅಡಗಿಸ್ತಾನೆ. ಸಿದ್ಧ, ನಾನು ಬರ್ತೀನಿ. ನಿನ್ ಮನಸ್ಸನ್ನು ಸಮಾಧಾನ ಮಾಡ್ಕೊಂಡು ಮನೆಗೆ ಹೋಗು. ಹೋಗ್ತೀನಮ್ಮ. ನಾನು ಹೆಂಗೆ ಹೇಳೋದು ಹಂಗೇನೆ ಅಲಂಕಾರ ಮಾಡ್ಕೊಂಡು ಬಂದವಳಲ್ಲಪ್ಪ. ನೀ ಜಗ್ಗ ಹಾಕೊಂಡ್ ಕಾಲು ಎತ್ತಿಗ್ತಾ ಇದ್ರೆ ಒಳ್ಳೆ ಗಜಲಕ್ಷ್ಮಿ ಇದ್ದಾಗಿದ್ದೀಯ ಲಕ್ಷ್ಮಿ. ಆಮೇಲೆ ನೀನೇ ಕೊಡದಲ್ಲಿ ಬೆಳಗಾನ ಕುಡಿಯೋಕೆ ಬಾದಾಮಿ ಹಾಲು, ಬೆಳಗಾನ ಕುಡಿಯಕ್ಕೆ ಇಷ್ಟ ಹಾಕೇನೆ ಸಾಕಾಗಲ್ಲ ಅಂತಾನೆ ಒಂದ್ ಅಂಡೆ ಕಾಯ್ತೀವಿ. ಹೌದಾ? ಆ ಅಂಡೆನೆ ಸಂತಗಿಕ್ಕೊಂಡ್ ಬರವ ಅಂತಿದ್ದೆ, ಆಗ್ಲಿಲ್ಲ. ಅದಕ್ಕೆ ಇದ್ರ ತಂದೆ. ಅಯ್ಯೋ ಅಯ್ಯೋ ಅಯ್ಯೋ, ನೀ ಸುಮ್ಕೆ ಒಂದ್ ಕೂಗ್ ಹಾಕಿದ್ರೆ ಹಂಗೆ ಬಂದು ಎತ್ತಿರ್ಲಿಲ್ವಾ? ಕಿತ್ತೋಯ್ತು. ಅಲ್ಲ, ಹಾ, ನಮ್ ಮದ್ವೆ ಆಗಿ ಎಷ್ಟು ವರ್ಷಕ್ಕೆ ಬಂತು? ಇವತ್ ಯಾಕೆ ಇಷ್ಟೊಂದು ಸಿಂಗಾರ ಮಾಡ್ಕೊಂಡ್ ಬರಕ್ ಹೇಳಿದ್ರಿ? ಇವತ್ತು ನಮ್ಮ ಮದುವೆ ಆದ ವರ್ಷ, ದಿನ, ನಕ್ಷತ್ರ ಎಲ್ಲ ಒಟ್ಟು ಸೇರ್ಕೊಂಡ್ ಗುದ್ದಾಡೋ ದಿನ ಅಲ್ವಾ ಗಜಲಕ್ಷ್ಮಿ. ಅದಕ್ಕೆ ನಾನ್ ನಿನ್ ಮದುವೆ ಆದಾಗ ಏನೇನು ಎಲ್ಲೆಲ್ಲಿ ಹೆಂಗೆ ಆಗ್ತದೆ ಅಂತ ಸುಮ್ಕೆ ಒಂದು ಸೆಟ್ಟಿಂಗು ಎಲ್ಲ ಹಾಕದ್ಮೇಲೆ ಸೆಟ್ ಮಾಡ್ಬೇಕಾ? ಹಂಗ ಸಕ್ಕ ಮಾಡಿದ್ರೇನೆ ಯಾವ್ಯಾವ ಒಡವೆ ಐತೆ ಯಾವ್ಯಾವ ಒಡವೆ ಇಲ್ಲ ಅಂತ ಗಪ್ಪ ಅಂತ ಗೊತ್ತಾಯ್ತದೆ. ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ನಿನ್ನ ಬೆಲ್ಲೆ ಮಾತ್ರ ಆಗಂಗಿತ್ತು, ಈಗಲೂ ಹಂಗೆ ಐತೆ ಕಣೆ. ನೀನಿರೋ ಲಕ್ಷಣಕ್ಕೆ ಬೆಲ್ಲೆಗಾನ ಹುಸಿ ಚಿಕ್ಕದಾಗಿ ಇದ್ದಿದ್ರು ಬಹಳ ಚೆನ್ನಾಗಿರ್ತಿತ್ತು. ನನ್ಗೂ ಬಿಲ್ಲ ಚಿಕ್ಕದ್ ಮುಡಿಸ್ಕೋಬೇಕು ಅಂತ ದೇವದಿಂದ ಆಸೆ ಕಂಡ್ರಿ. ನೀವು ಸುಮ್ಕೆನೇ ಇದ್ದೀರಾ? ಈಗೇನು ನನಗೆ ಯಾರೊಬ್ರೆ ಗತಿ ಯಜಮಾನ್ರೆ, ಅದಕ್ಕೆ ಕಲಕಲಾಂತರದಿಂದ ನಿಮಗೆ ಚಾಕ್ರಿ ಮಾಡ್ಕೊಂಡೇ ಬಾಳ್ತಿದ್ದೀವಿ. ಬಂದ್ರಂಗ ಯಜಮಾನ್ರೆ, ಇಲ್ಲಿ ಕೆಲಸ ಮಾಡ್ತೀವಿ ಎಲ್ರಿಗಿಂತಲೂ ಇವನು ಒಬ್ಬನೇ ಕಣೆಯ ಹೊಟ್ಟೆಗೆ ಅನ್ನ ತಿನ್ನೋನು. ಸಿದ್ಧ, ಆದದ್ದಾಗೋಯ್ತು. ಅದೊಂದು ಮುಂಚೆ ಚಿಕ್ಕ ಯಜಮಾನ್ರು ಎಷ್ಟೇ ದಿನ ಹೊರಟೋದ್ರು. ನೀನು ಎಷ್ಟಾಗೋದ್ರೂ ಸರಿ, ನಿನ್ನ ಹುಡ್ಕೊಂಡೇ ಬರ್ತೀನಿ. ಚಿಕ್ಕ ಯಜಮಾನ್ರು ಪುನಃ ಕೋಪ ಮಾಡ್ಕೊಂಡು ಹೊಂಟೋದ್ರ?
ಅದೆಲ್ಲ ಒಂದೂ ಇಲ್ಲ, 8 ದಿನದಲ್ಲಿ ವಾಪಸ್ ಬಂದ್ಬಿಡ್ತಾನೆ. ಕಾಯ್ತಾ ಇರು, ನಿಮ್ಮ ಮೇಲೆ ಹಾಗೆ ತೀರಿಸ್ಕೊಂಡ್ರೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದು. ಬರ್ಲಿ ನೀವು ಇಲ್ಲದೆ ಇಲ್ಲಿ ಕೆಲಸಗಳೆಲ್ಲ ಅಲ್ಲಲ್ಲೇ ಬಿದ್ದೈತೆ, ಅದೇನೋ ನೋಡು. ಸರಿ ಯಜಮಾನ್ರೆ. ಇದು ಯಾವ ಕಥಮೆ ತಂದ ಸೊಗಸು, ಚಿನ್ನ ನನ್ನದಾಯ್ತೆ ನಿನ್ನ ಹೂವ ಮನಸ್ಸು. ದೂರದ ಪ್ರೀತಿಯ ಲೋಕವ ತರುತ್ತಿದೆ, ಹೂವ ಹಾಸಿಗೆ ಹಾಸಿ ಗಾಳಿ ಮೆಲ್ಲಗೆ ಬೀಸಿ, ಪ್ರೇಮದ ರಾಣಿಗೆ ಸ್ವಾಗತ ಬಯಸಿದೆ. ಒಲವಿನ ಆಲೋಕದಲ್ಲಿ ಹೊಸ ಪ್ರಭಾತ, ಮನ ತುಂಬಿದಾಗ ಸದಾ ನಿನ್ನ ಜಾನ, ಇದು ಹೊಮ್ಮಿ ಬಂತು ಹೊಸ ಪ್ರೇಮಗಾನ. ಇದು ಯಾವ ಕನಸು ಭ್ರಮೆ ತಂದ ಸೊಗಸು, ಚಿನ್ನ ನನ್ನದಾಯ್ತೆ ನಿನ್ನ ಹೂವ ಮನಸ್ಸು. ಶಿಲ್ಪಿ ಕಲ್ಪನೆ ನೀನೋ, ನಗೆ ಹೂ ತೋಟವೇ ತಾನೋ, ಮೌನದ ನೋಟದೆ ನನ್ನೆದೆ ಕಣ್ಣಕಿದೆ. ಸ್ವಂತ ಸುತ್ತಿದ ವೇಳೆ ಸಾವಿರ ನೂತನ ಮೈಯಲ್ಲಿ ಹರಿಸಿದೆ, ಮನಸ್ಸುಗಳ ಮಿಲನವಿದೆ ಕವಿ ಸಂಗೀತ. ಮನ ತುಂಬಿದಾಗ ಸದಾ ನಿನ್ನ ಜಾನ, ಇದು ಹೊಮ್ಮಿ ಬಂತು ಹೊಸ ಪ್ರೇಮಗಾನ. ಇದು ಯಾವ ಕನಸು ಭ್ರಮೆ ತಂದ ಸೊಗಸು, ಚಿನ್ನ ನನ್ನದಾಯ್ತೆ ನಿನ್ನ ಹೂವ ಮನಸ್ಸು. ವಿಸ್ಮೃತಿ, ಅದರಲ್ಲಿಲ್ಲ, ನೀನೇನ್ ಹುಡುಕ್ತಾ ಇದೀಯ ಅಂತ ನನಗ್ ಗೊತ್ತು. ಅಷ್ಟು ಸುಲಭವಾಗಿ ನಿನ್ ಕೈ ಹಾಗಿರ್ತಾರ ನಮ್ಮಪ್ಪ? ಹುಚ್ಚುಚ್ಚಾಗಿ ಏನೋ ಮಾಡಕ್ ಹೋಗಿ ಸಿಕ್ಕೋಬೇಡ. ಜಾಗೃತಿಯಾಗಿ ಯಾರಿಗೂ ಕಾಣದೇ ಇದ್ದ ಹಾಗೆ ಹೊರಟೋಗು. ಹೋಗು.
ಸಿದ್ಧ ಸಿದ್ಧ ಏ ಸಿದ್ಧ ಬನ್ನಿಮ್ಮ ಬನ್ನಿ ಏನ್ ವಿಷಯಮ್ಮ ತಗೋ ಇದ್ರಲ್ಲಿ ಎಲ್ರ ಪತ್ರನೂ ಇದೆ ನಿನ್ ಪತ್ರನೂ ಇದೆಯಾ ನೋಡ್ಕೊ ಸರ್ಕಾರಕ್ಕೆ ನಾನೇನ್ ಹೇಳ್ಬೇಕು ತಿಳಿತಾ ಇಲ್ಲಮ್ಮ ಇದು ನಾನೇ ಪೊಲೀಸಿಗೆ ಬರ್ದಿರೋ ಸುದ್ದಿ ಏನ್ ಬರ್ತಿದ್ಯಮ್ಮ ಈ ಪತ್ರಗಳನ್ನೆಲ್ಲ ನಾನೇ ತಂದುಕೊಟ್ಟಿದ್ದು ಅಂತ ಬರ್ತಿದ್ದೀನಿ ನಾನ್ ಬರ್ಲಾ ಹ್ಮ್ ಅಯ್ಯೋ 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 ಇವನ್ ಯಾರ ಬೈತೀರಾ ಇವನ ನಿಮ್ ಭಾವ ಇದ ಕಣ್ರಿ ಇವನು ಬಾಮೈದ ಅಂತ ಊರಲ್ಲಿ ಎಲ್ಲೂ ಹೇಳಬೇಡ ಊರವ್ರೆಲ್ಲ ಕಲ್ ತಗೊಂಡು ಹೊಡಿಯಕ್ ಶುರು ಮಾಡ್ಕೊಂಡ್ಬಿಡ್ತಾರ ಆಮೇಲೆ ನಾನ್ ಹೇಳು ಇವನ್ಗೆ ಕಣ್ರಿ ವರ್ಷ ಕೊಡ್ಸಿಂತ ನೋಡಕೊಳ್ಳೆ ಹಿಂಡು ಬಿಟ್ಟು ಕಾಡ್ ಕಪ್ಪಿ ಇದ್ದಂಗವನೆ ಇವನ್ ಯಾರೇ ಮಡಿಕತ್ತ ಜಾತ್ರೆಗೆ ಈಗೇನು ನೀವೇ ಮಾಡಿ ಯಾಕೆ ಹಿಡಿಯ ಹಿಂಗಿಡಿಯ ಹೆಂಗಿಡಿಯ ಹಾ ತಗೊಂಡೋಗಿ ಆ ಬೂಟಕ್ಕೆ ತಗಲಾಗ ನಡಿಯ ಕೈ ತೆಗೀರಿ ನಾನು ಇದನ್ನ ತಗ್ಲಾಕ್ ನೀನು ಯಾಕ್ರಿ ನೆನೆ ಬರ್ತೀನಿ ಅಂತ ಬರ್ನೇ ಇಲ್ಲ ಬರ್ತೀರಾ ಅಂತ ಎಷ್ಟೊಂದು ಆಸೆ ಆಗಿದೆ ಗೊತ್ತಾ ಈಗ ಬಂದಿದ್ದೀನಲ್ಲ ನನ್ ಬಂಗಾರ ನಿನ್ನ ಆಸೆ ಏನೇನಾಯ್ತು ಎಲ್ಲ ತೀರಿಸ್ತೀನಿ ಎಲ್ಲಿ ಎಲ್ಲಿ ಆ ಮೂಗು ಮೂಗು ಎಲ್ಲಿ 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 ನಾನು ನನ್ನ ಮಗ ಈ ಆಳ ಆಸೆ ಹೋದ್ರೆ ಯಾವ್ಯಾವುದು ಎಲ್ಲಿ ಎಲ್ಲಿ ಯಾತ್ರೇನು ತೆಗಿರ್ಬೇಡಿ ಅದೇನ್ರಿ ಅದು ಅನಿಷ್ಟ ಅದೊಂಥರ ಬಾಲಕದ ಬೇಲವನು ಅದೇ ನನ್ನ ಕುಟುಂಬ ಯೋಜನೆ ರಹಸ್ಯ ಅಂದಿಗೆ ಗೊತ್ತಾಗಲ್ಲ ಬಿಡು ಯಾಕ್ರಿ ನನ್ನ ಹತ್ರ ಹೇಳಲೇ ಇಲ್ಲ ನಾನೇ ನಿಂಗೆ ಚಂದ ನಿದ್ದೆ ಬಂದ ಆತವ ಅಂತ ಇದ್ದೆ ಅಷ್ಟಾಗೇನೆ ಈ ಕಾರ್ ಕಪಿ ಕೈ ಸಿಕ್ಕಾಕೊಂತು ನನ್ ತಮ್ಮನ್ ಬುದ್ಧಿ ನೋಡಿದ್ರ ಆ ನನ್ನ ಮಗನ್ ತಾನೇ ನೋಡಿದ್ರೆ ಗೊತ್ತಾಗಲ್ವೇ ಅವಳೆ ಬೆದರ್ಗೊಂಬೆ ಇದ್ದಂಗವನೇ ಬಾರೋ ಇಲ್ಲಿ ಬಾರೋ ಇಲ್ಲಿ ಅನ್ಯಾಯವಾಗಿ ನನ್ನ ಮೇಲೆ ಕೊಲೆ ಅಪವಾದ ಹೊರಿಸಿ ಸೆರೆಮನೆ ಹಾಕ್ಸಿದ್ರು ನೀನು ತಿಳಿದು ತಪ್ಪು ಮಾಡಿ ಬನ್ನಿ ಇದ್ರ ಪರಿಸ್ಥಿತಿ ಏನಾಗತ್ತೆ ಅಂತ ನಿನಗೆ ಗೊತ್ತಾ ಇನ್ ಯಾವ ಗತಿ ಬಂದ್ರು ನಾನ್ ಸಂತಕ್ಕೆ ಇನ್ನೇನ್ ಉಳಿದಿದೆ ಮೇಸ್ಟ್ರೆ ಈ ಗುಟ್ಟು ಹೊರಬೀಳಕ್ ಮುಂಚೆ ಇದೆಲ್ಲೋ ಅಲ್ಲೇ ಇಟ್ಬಿಡಿ ಬೇಕಿಲ್ಲ ಮೇಸ್ಟ್ರೆ ಯಾರು ಈ ಪತ್ರಗಳನ್ನ ಬದಲಾವಣೆ ಮಾಡುತ್ತಿದ್ರು ಅವ್ರೇ ಈ ಪತ್ರಗಳನ್ನ ತಂದ್ಕೊಟ್ಟವ್ರೆ ನೀನ್ ಹೇಳೋದು ದಿಗ್ಲಾಗ್ಲು ಮೇಸ್ಟ್ರೆ ನನ್ ಬದುಕಿನ ಕಣ್ಣೀರ್ ನೋಡ್ಲಾರ್ದೆ ಕನಿಕರ ತೋರಿ ನಮ್ ಜಮೀನ್ದಾರ್ ಕದ್ದು ತಂದ್ಕೊಟ್ಟವ್ರೆ ಅದಕ್ಕೆ ಬೇಕಾದ ಆಧಾರವೇ ಇಲ್ಲಿದೆ ನೋಡಿ ನನಗೆ ಗುಲಾಮಗಿರಿ ತಂದ ಈ ಪತ್ರಗಳೆಲ್ಲ ನನ್ನ ಕೈಗೆ ಬಂದ ಸಮಯದಾಗೆ ನೀವು ಒಳಗಿದ್ದೀರಲ್ಲ ಚಿಂತಿಸಬೇಕಾಗಿಲ್ಲ ಸಿದ್ಧ ನನ್ನ ಮೇಲೆ ಹೊರಿಸಿದ ಕೊಲೆ ಅದ್ರ ಸಿಕ್ಕದೇ ಇರೋ ಕಾರಣ ಆದಷ್ಟು ಬೇಗ ನನಗೆ ಬಿಡುಗಡೆ ಆಗತ್ತೆ ನಮ್ಮನ್ನು ಬಿಡುಗಡೆ ಮಾಡಿಸ್ಬೇಕಾದ್ದು ನಿಮಗೆ ಸೇರಿದ್ದು ಇದನ್ನೆಲ್ಲ ಸೆರೆಮನೆ ಇಟ್ಕೊಳ್ಳಕ್ಕೆ ಆಗಲ್ಲ ನಾ ಗಮನಿಸ್ಕೋತೀನಿ ನಾನು ಬರ್ತೀನಿ ಮೇಸ್ಟ್ರೆ ಸಿದ್ಧ ಶಾಂತಿ ಚೆನ್ನಾಗಿದ್ದಲ್ಲ ಮೇಸ್ಟ್ರೆ ಶಾಂತಿ
ಶಾಂತಿ. ಒಳ್ಳೆ ದಿನ ಬನೇ ಇಲ್ಲ. ತೆಗಿದೆ ತಗೋ. ಏನದು? ಮಜ್ಜಿಗೆ. ನಿನ್ ಕೈನಿಂದ ತರಿಸ್ಕೊಂಡು ಕುಡಿಯೋ ಮಟ್ಟಿಗೆ ಬಂದ್ಬಿಟ್ಟ. ಹೊಡೆದ್ರು. ಇಬ್ರು ಕಿತ್ತಾಡ್ತಾ ಇರುವಾಗ ಅಣ್ಣ ಕಾಲಿಡ್ವಿ ಈ ಕಡಾರಿ ಮೇಲೆ ಬಿದ್ಬಿಟ್ಟ. ಇಲ್ಲ ಖಂಡಿತ ಇಲ್ಲ ಇಲ್ಲ. ಅವನ್ ರಮೇಶನ ತೀರ್ಸ್ಬೇಕು ಅಂತಲೇ ಈ ಕೊಲೆ ಮಾಡೋನೆ. ಅವನ್ ತಂಗಿ ತಾವು ಹೋಗು. ಅವನೆಲ್ಲಿಗೆ ಬಿಡ್ಬೇಡಿ. ಒತ್ತೆ ಹೇಳ್ಕೊಂಡು ಹೋಗಿ. ಪೊಲೀಸ್ ಸುತ್ತು ಕೊಡ್ತಾರೆ. ಹೋಗ್ತೀನಿ ಹೋಗ್ತೀನಿ. ಬೇಗ ಹೋಗು. ಮಿಸ್ಟರ್ ಗೋಪಿ, ನಿಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಬಂದಿದೆ. ಇಲ್ಲಿ ಒಂದು ರುಜು ಹಾಕ್ಬಿಟ್ಟು ನೀವು ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆಂಕಟೇಶ್. ಥ್ಯಾಂಕ್ ಯು ಸರ್. ಅಂದ್ರೆ ನೀವು ಕೊಟ್ಟಿರೋ ಸಾಕ್ಷಿಗಳ ಪ್ರಕಾರ ರಮೇಶನ್ನ ಸಿದ್ಧಾಂತ ಕೊಲೆ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀರಾ? ನಿಮ್ಮನ್ನೆಲ್ಲ ಯಾವಾಗ ಕೂಗಿದ್ರು ಪೊಲೀಸ್ ಸ್ಟೇಷನ್ ಬರಬೇಕು. ನೀವು ನಾಳೆ ಆಸ್ಪತ್ರೆಗೆ ಬಂದು ಬಾಡಿ ತಗೊಂಡು ಹೋಗ್ಬೋದು. ಗೊತ್ತಾಯ್ತು? ಹಾ, ಬಂದ್ರೆ ನೋಡಿಲ್ಲ ಸ್ವಾಮಿ, ನೋಡಿಲ್ಲ. ಏಯ್, ಯಾರೇ ಯಾರು ಸಿದ್ದಿಲ್ಲ ಸ್ವಾಮಿ. ಹೊರಗಡೆ ಯಾರು ಕಾಣ್ತಲ್ಲ ಸರ್. ಅಪ್ಪನ ಸಿದ್ಧ ಕಾಣ್ತಾ ಇಲ್ಲ ಸರ್. ಸರಿ ಸರಿ, ಊರೊಳಗಡೆ ನೋಡೋಣ ನಡೀರಿ. ಇಲ್ಲಿಲ್ಲ, ಬನ್ನಿ ಮುಂದೆ ಉಳ್ಕವ. ನಮ್ಮ ಭಾರತ ಸ್ವಾತಂತ್ರ್ಯ ಪಡೆದಿದೆಯೇ ವಿನಃ ಪ್ರಜೆಗಳು ಸ್ವತಂತ್ರರಾಗಿಲ್ಲ. ಮಾನವ ಮಾನವನಿಗೆ ಇನ್ನೂ ಗುಲಾಮನಾಗಿಯೇ ಬಾಳುತ್ತಿದ್ದಾನೆ. ದೇಶದ ಏಳಿಗೆಗಾಗಿ ಭಾರತದ ಹಿಂದಿನ ಪ್ರಧಾನಮಂತ್ರಿಗಳು ಉಂಟು ಮಾಡಿದ 20 ಅಂಶಗಳ ಕಾರ್ಯಕ್ರಮವನ್ನು ಈಡೇರಿಸಲು ಸತತವಾಗಿ ಶ್ರಮಿಸಿದರು. ಆ ಹಾದಿಯಲ್ಲಿ ಅನುಸರಿಸಿ 20 ಅಂಶಗಳಲ್ಲಿ ಒಂದಾದ ಗುಲಾಮಗಿರಿ ಎನ್ನುವುದನ್ನ ಇಂದಿನ ಪ್ರಧಾನಮಂತ್ರಿಗಳು ಸಹ ಗುಣಮಟ್ಟ ನಾಶಗೊಳಿಸಲು ಶ್ರಮಿಸುತ್ತಿದ್ದಾರೆ. ಗುಲಾಮಗಿರಿ ನಿವಾರಣಾ ಯೋಜನೆಯನ್ನ ಎಲ್ಲಾ ರಾಜ್ಯಗಳು ಅನುಸರಿಸುತ್ತಿವೆ. ಗುಲಾಮರನ್ನ ಸಿರಿವಂತರಿಂದ ದೂರ ಮಾಡಿ ಅವರಿಗೆ ಬೇಕಾದ ರಕ್ಷಣೆ ನೀಡಿ ಸ್ವಂತವಾಗಿ ವೃತ್ತಿ ಮಾಡಲು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ರಾಜ್ಯದ ಮೂಲ ಮೂಲೆಗಳಲ್ಲಿ ನೊಂದ ಗುಲಾಮರನ್ನ ಸಂಧಿಸಲು ಅಧಿಕಾರಿಗಳನ್ನು ಕಳುಹಿಸಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರು ಸ್ವತಂತ್ರ ಜೀವಿಗಳಾಗಿ ಬಾಳಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಅಲ್ಲದೆ ಹಾಗೆ ನಮ್ಮ ಗುಲಾಮರಿಗೆ ಉಳಿಯುವ ಭೂಮಿ, ವಾಸದ ಮನೆಗಳನ್ನು ನೀಡಿ ಮುಂದೆ ಅವರೇ ಸ್ವಂತವಾಗಿ ವೃತ್ತಿ ಪ್ರಾರಂಭಿಸಲು ರಾಷ್ಟ್ರೀಕೃತ ಬ್ಯಾಂಕುಗಳ ಮೂಲಕ ಹಣದ ಸಹಾಯ ಮತ್ತು ಉಪಕರಣಗಳನ್ನು ದೊರಕಿಸಿಕೊಟ್ಟು ಗುಲಾಮರ ಬಾಳನ್ನೇ ಉನ್ನತ ಮಟ್ಟಕ್ಕೇರಿಸಿದ್ದಾರೆ.
ಮೇಷ್ಟ್ರೆ ನಿಮ್ಮಿಂದಲೇ ಹೊಸಬಾಳು ಆದ್ರೆ ನಿಮ್ಗೆ ನಾನು ಹ್ಯಾಕುತ್ತೆ ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಚೆನ್ನಾಗಿದ್ರೆ ಇವರು ಚೆನ್ನಾಗಿರುತ್ತೆ. ಹೋಗಿ. ಆಯ್ತು, ನಿಮ್ ಸಹಕಾರ ಸಂತೋಷ. ನಮಸ್ಕಾರ. ಹೋಗ್ಬನ್ನಿ. ಈಗಲೇ ನಿಂತವ್ಕೆ ಬಂತು ಅವ್ರು ತಂದ್ಕೊಟ್ರು. ಓಹೋ ಹೀಗೂ ಒಂದೈತಾ? ಇದಿಲ್ಲ ನೀ ದೊಡ್ಡದು ಚಿಕ್ಕದಾಗಿದ್ರೆ ಬೋ ಚೆನ್ನಾಗಿರ್ತೈತೆ ಅಂತ ಕೇಳಿ ಕಳಿಸ್ಕೊಂಡ್ ಬಂದು ನೀನ್ ತಂದ್ಕೊಟ್ನಾ? ಕೊಡೆ ಕೊಡೆ. ನೀನಿರೋ ಲಕ್ಷಣಕ್ಕೆ ಬಿಲ್ಲೆ ಬೇರೆ ಕೇಡ, ಅದಕ್ಕೆ ನನಗ್ ತಂದು ಹಾಕಿದ್ದು. ಬಲಾತ್ಸವಾದ ಬಿಲ್ಲೆ ಕಂಡ್ಬಿಟ್ಟು ಹೇಳು. ನೋಡು, ನನ್ನ ಬೇಕಾದ್ರೆ ಏನಾದ್ರೂ ಹೇಳು, ನನ್ ಬಿಲ್ಲೇನ್ ಮಾತ್ರ ಏನಾದ್ರು ಅಂದ್ರೆ ಅಂತೇಳಿ ಕಣೆ. ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ಅಲ್ಲಿ ಕಿತ್ತಾಕ್ಬಿಡ್ತೀನಿ ಕಣೆ. ಹೆಂಗೆ ನಾನು ನೋಡ್ತೀನಿ. ನೋಡು ನೋಡೋಣ ಬೇವಸ್ತಿ ನೋಡಿ ಮುಂದೆ ಅವರೇನೇ ನನಗೆ ಮಾಡೋದು. ಅವ್ರಿಗೆ ಏನ್ ಮಾಡ್ತೀನಿ ನಾನು ನೋಡೆ. ಇದೇನ್ರಿ ಅಗಲತ್ನ ತುಂಬಾ ಧೈರ್ಯವಾಗಿ ಬಂದಿದಿಲ್ಲ. ನಾನಿನ್ನ ಯಾರಿಗೆ ಹೆದರ್ಬೇಕು? ಇದ್ದಕ್ಕಿದ್ದಂಗೆ ಏನಾಯ್ತ್ರಿ ನಿಮ್ಗೆ? ನಂಗೇನು ಆಗ್ಲಿಲ್ಲ. ಮುಚ್ಚೆ ಬೇಗ. ನೀವೇ ಮುಚ್ಚ್ರಿ. ಅಯ್ಯೋ, ಕಣ್ಣುಚ್ಚೆ ಹೇಳ್ತೀನಿ. ಯಾಕ್ರಿ? ಅಯ್ಯೋ, ಮುಚ್ಚೆ ಹೇಳ್ತೀನಿ. ಮುಚ್ಚ. ಮುಚ್ಚು ಅಂದ್ರೆ ಮುಚ್ಚಬೇಕು, ಹಾಗೆ ಅಂದ್ರೆ ತೆಗಿಬೇಕು. ಕಣ್ಣು ಮುಚ್ಚ. ಮುಚ್ಚ್ರೆ ಹಂಗೆ ಬಿಸಿ ಸಣ್ಣ ಕಾಣ್ತಾ ಇದೆ. ಅದ್ರ ಬಿಸಿ ಗಾಳಿನೂ ಹೋಯ್ತಾ ಇದೆ. ಹಂಗೆ ಇರು. ಆಗಕ್ಕಿಲ್ಲ. ಇನ್ನು ಬಿಸಿ ಕೆಳಕಾಗ್ತದ್ರೆ ಏನ್ರಿ ಆಗ್ತಾ ಇದ್ದೀರಾ? ಕಂಡ್ಬಿಡ್ಲಾ? ಹೋಗಿ ಬಿಡ. ಇದೇನ್ರಿ ನಾನು ಅದಕ್ಕೆ ಹೇಳಿದ್ರೆ ಇದು ತಂದಿದ್ದೀರ್ಲ? ಅಯ್ಯೋ, ಆ ಬಿಲ್ಲಲ್ಲಿ ಎಣ್ಣೆ ಇಳಿಯೋ ತನಕ ಇದು ಎಣ್ಣೆ ಅಂತ ತಗೊಂಡ್ಬಂದಿದ್ದೀನಿ ಕಣ ಇದನ್ನ. ಅಂತ ಕರಿತಾ ಇರಿ. ಯಾರೀ ಈ ಸಿಂಗಲಿಕ ನಿಮ್ಮನ್ ಬಾವ ಅಂತ ಕರೀತಾನೆ? ಇವನಿಗೆ ಆಗ ಒಂಥರ ದೇವ್ರು ಬರ್ತದೆ. ಹೌದಾ? ಆಗ ಯಾನ್ ಕಂಡ್ರ ಅವ್ರನ್ನ ಬಾವ ಬಾವ ಅಂತ ಅವ್ರು ಕೊಡ್ತಾನೆ. ಬ್ಯಾರ ಕೂಟದ ಬಡ ಇದಾವ. ಕಾಲು ಅವಸರ ಕರಿತಾ ಇದೆ, ಬರ್ತೀಯಾ? ಅದ್ಯಾರಿ ಹಾಕದಿರು? ಬಾ. ಏನಕ್ಕಂದ್ರ? ಅದಲ್ಲ ಒಂದು ಇಲ್ಲ, ನೀವು ಸ್ವಲ್ಪ ತಡ್ಕೋ. ಈ ಅತ್ತೆ ನಿನಗೇನ ಯಾಕೇನೆ? ಕೇಳಿ ಶಿವ 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 ಶಾಂತಂ ಪಾಪಂ ಶಾಂತಂ ಪಾಪ. ಅದಲ್ಲ ಒಂದು ಇಲ್ಲ, ಪಾಪ ಹೆಣ್ಮಗಿನ ಮೈ ಒಳಗಡೆ ಏನು ಹುಷಾರಿಲ್ವಂತೆ, ಅದಕ್ಕೆ ಹಂಗೆ ಸುರಿಸಿ ನನ್ನಂಬು. ಹೌದು, ಯಾರು ಹೆಣ್ಣು ಮಗ? ಅಯ್ಯೋ ಜ್ಞಾನ್ ಗೆಟ್ಟವನೆ, ನನ್ನ ಯಾರು ಅಂತ ಕೇಳು. ನನ್ ಜಡೆಗೆ ಬಿಂದೆ ತಗಲ್ಸಿ ನನ್ ಮುದ್ದಾಡಿ ನನ್ ಕಾಲಿಸ್ಕಿದಲ್ಲ ಗೆದ್ದಿಲ್ವನೆ. ಈಗ ಏನ ಹೇಳ್ತೀಯಾ? ಯಾರಿವ್ರು? ಏನ್ ಗಲಾಟೆ? ಮುಳುಕ್ಕೊಂಡು ನಲಿಬೇಡ ಬಾರೆ ನನ್ ಸೌತಿ. ಯಾರಿವ್ರಿಬ್ರು? ಏನಯ್ಯ ಇದಕ್ಕೇನಾ ಯಾವತ್ತಿಲ್ಲ ಮುದ್ದು ಮುದ್ದಾಡಿತ್ತು? ನಿನ್ನ ಏನ್ ಮಾಡ್ತೀನಿ ನೋಡ್ತೀರೋ? ಏನ್ ಬೆಲೆ ಹೋಗಿ ಹೋಗಿ ನನ್ ಗಂಡನೇ ಬೇಕಾಯ್ತೇನ್ರಿ? ಹಾದ್ರಗಿತ್ತೀರ. ಏನ್ ಹೇಳಿದೆ? ನಿನ್ನ ಅತ್ತ ಹಾದ್ರಗಿತ್ತೀನಿ, ಮಜ್ಜೆ ಹಾದ್ರಗಿತ್ತಿ, ನಿನ್ನ ಅಕ್ಕ ಹಾದ್ರಗಿತ್ತಿ, ನಿನ್ ತಂಗಿ ಹಾದ್ರಗಿತ್ತಿ, ನಿನ್
ನೀನಿರೋ ಲಕ್ಷಣಕ್ಕೆ ಇವರಿಗೆ ಇದನ್ನೇ ಅಭಿಷೇಕ ಮಾಡ್ತೀನಿ. ಅಯ್ಯೋ 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 ಯಾಕೆ ಯಾಕೆ ಇವ್ರು ನೀವು ಬಡಿತಾ ಇದ್ದೀರಾ? ನಮ್ ಗಂಡನಿಗೆ ನಾವು ಹೊಡಿತೀವಿ. ನೀನ್ ಯಾವಾಗ ಇದನ್ನೆಲ್ಲ ಕೇಳಕ್ಕೆ? ಅದನ್ನೇ ನಾನು ಕೇಳ್ತಿರೋದು. ನಾನು ಇವ್ರ ಕೈಯಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡ್ ಬಂದಿರೋ ಗರ್ತಿ ಕಂಡ ನಮ್ ಪರಂಪರೆಯಾಗಿ ನಡೆದು ಬಂದ ಗೌರವನ ಹೇಗ್ ಕುಟ್ಟಿಸ್ಬಿಟ್ಟು ಇನ್ನೇನ್ ಎತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ಯಾ? ನಿಮ್ಮ ಪರಂಪರೆ ಗೌರವನ ನಾನೇನೋ ಹಾಳು ಮಾಡಿಲ್ಲ, ಉಳಿಸಿದ್ದೀನಿ. ಏನು? ನನ್ನ ಗೌರವನ ನೇರಿಸಿದೀಯಾ? ಬೇರೆ ಬೇಕಾರಿಗಳನ್ನ, ಜೀತದ ನಾಯಿಗಳನ್ನ ಬಾಯಿ ಬಂದಂಗ್ ಭಗವ ಮಾಡ್ತಿತ್ತಲ್ಲ ನೀನು. ನನ್ನ ಗೌರವ ಉಳಿಸಿದೀನಿ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗೋಲ್ಲ ನಿನ್ಗೆ? ಯಾಕೆ ನಾಚಿಕೆ? ನಿಮ್ಮ ಅನ್ಯಾಯಕ್ಕೆ ನೀವೇ ನಾಚಿಕೆ ಪಡದೆ ಇರುವಾಗ ನಾನು ಯಾಕೆ ನಾಚಿಕೆ ಪಡ್ಬೇಕು? ನಿಮ್ಮ ಅಪ್ಪಂತ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಪ್ಪ ನಿಂಗ್ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟೆ. ಹೌದು, ಎಂದೋ ತೀರ್ಮಾನ ಮಾಡ್ಬಿಟ್ಟೆ. ದೀನದಲಿತರ ಹೊಟ್ಟೆಗೆ ಬೆಂಕಿ ಸುರಿಯೋ ಅಪ್ಪ ನನಗ್ ಬೇಕಾಗಿಲ್ಲ. ಊರ್ಗೂರ್ಗೆ ಮೋಸ ಮಾಡಿ ಉದ್ಧಾರ ಮಾಡೋ ಅಂತ ಅಪ್ಪ ನನಗ್ ಬೇಕಾಗಿಲ್ಲ. ಬಾಳಿ ಬದುಕಬೇಕಾದಂಥ ಸುಮಂಗಲಿಯರು ತಾಳಿ ಕಿತ್ತು ಅಮಂಗಲಿಯರಾಗಿ ಮಾಡಿದಂಥ ಈ ಚಂಡಾಲ ಅಪ್ಪ ನನಗ್ ಬೇಕಾಗಿಲ್ಲ. ನಿಮ್ಮ ದೌರ್ಜನ್ಯ ಇನ್ನೂ ಮುಂದುವರಿತಾನೆ ಇದ್ರೆ ನೀವು ನನಗೆ ಅಪ್ಪನೇ ಅಲ್ಲ. ಹೊಡಿರಪ್ಪ, ಹೊಡಿರಿ. ಹೆತ್ತು ಮಗಳನ್ನ ಹಂಟಿನಿಂದ ಹೊಡೆಯೋ ಮಟ್ಟಕ್ಕೆ ನಿಮ್ಮ ಅಂತಸ್ತಿನ ಮದ ಏನು ಹೋಯ್ತಾ? ನೀವೆಷ್ಟೇ ಹೊಡೆದು ನನ್ನ ಜೀವತ್ತು ನನ್ನ ತೀರ್ಮಾನ ಮಾತ್ರ ಎಂದಿಗೂ ಬದಲಾಯಿಸಲ್ಲ. ಬಿಟ್ಬಿಡಿ. ಅಯ್ಯೋ ಪಾಪಿ, ಇವಳನ್ನ ಎಷ್ಟು ನೋಡಿದ್ರು ನನ್ನ ಕೋಪ ಆಗ್ತಿರ್ತಾ ಇಲ್ಲ. ನೀನು ಮಾಡಿದ ಕೆಲಸಕ್ಕೆ ಜೀವ ಚರ್ಮ ಸುರಿಬೇಕು. ನಿಮ್ಮಂಥ ಕಟ್ಕನಿಗೆ ಮಗಳಾಗಿರೋದಕ್ಕಿಂತ ಸಾಯೋದ ಮೇಲು. ಯಾಕೆ ಅವನ್ ಹೋಗ್ತಿ? ಅವನ್ ಬಂದು ನಾನು ತಡೆಯಕ್ಕಾಯ್ತದ? ಬರ್ಲಿ, ಅದನ್ನು ನೋಡೇ ನೋಡ್ತೀನಿ. ಬಂದಿಯಾ? ಬಾ. ಮೊದಲು ನೀನ್ ಮುಗಿಸ್ತೀನ, ನನ್ನ ತಡೆಯಾ? ತಡಿತೀಯಾ? ನನ್ ತಡಿತೀಯೋ? ಆವೇಶ ಪಡ್ಕೊಂಡ್ರೆ ಗಾಡಿ ಬಿಟ್ಬಿಡಿ ಯಜಮಾನ, ಗಾಡಿ ಯಜಮಾನ್ರೆ. ಗಾಡಿ ಬಿಟ್ಬಿಡಿ ಯಜಮಾನ, ನೀವು ಸರಿಯಕ್ಕಾಗಲ್ಲ. ಏನಾಯ್ತು ಯಜಮಾನ? ನಿಮ್ಗೇನಾಯ್ತು? ಅಯ್ಯೋ ಆಗಲ್ಲಪ್ಪ. ಯಜಮಾನ್ರಿ, ಶಿವಪಾದ ಸೇರ್ಬಿಟ್ರಲ್ಲಪ್ಪ. ಯಜಮಾನ್ರು ಶಿವಪಾದ ಸೇರ್ಬಿಟ್ರಲ್ಲಪ್ಪ. ಯಜಮಾನ್ರು ನೀರ್ಕೊಂಡು ಮಲಗಿದ್ರು ಆಹಾ ಒಳ್ಳೆ ರಾಜಾ ಪಾಠ ಹಾಕೊಂಡ್ ಮಲಗದಂಗವ್ರಲ್ಲಪ್ಪ. ರಾಜಾ ಪಾಠ ಹಾಕೊಂಡ್ ಮಲಗದಂಗವ್ರಲ್ಲ. ನೀರ ರಾಜ ಗೋಳ ಸಿದ್ಧ ಬಂದ್ರು, ಬೇಗ ಬಂದ್ರು ಬಂದ್ರು. ಸೂತಿ ಅನ್ನೋದು ನೋಡ್ರು, ಅವ್ಳು ಏನಾರ ಮಾಡ್ಕೊಂಡ್ಬಿಟ್ಟಳು. ಈಗ ಅವಳೇ ನನ್ನ ಯಜಮಾನಿ ಕಂಡ್ರಪ್ಪ. ಅದಕ್ಕೆ ಕಣಪ್ಪ ನಾನು ಹೇಳ್ತಾ ಇರೋದು, ಅವ್ನು ಎಲ್ಲಿದ್ದು ಹುಡುಕಿ ತಂದೆ ಸತ್ಯ ವಿಷಯನ ಹೇಳಿ ಕರ್ಕೊಂಡ್ ಬಂದ್ರಪ್ಪ. ಹೋಗಿ ಬ್ಯಾಗ್ ಹೋಗಿ ಕರ್ಕೊಂಡ್ ಹೋಗಿ, ಹೋಗಿ ಹೋಗಿ ಬೇಗ. ಸಿದ್ಧ
ಇಷ್ಟೊತ್ತು ಇಲ್ಲೇ ಇದ್ದ ಅಂತ ಕಾಣುತ್ತೆ. ನಾವು ಬರೋದು ನೋಡಿ ಊರು ಹೋಗಿರ್ಬೇಕು. ಅದಕ್ಕೆ ಹಸುನು ಅರ್ಚಿಕೊಂಡು ಓಡ್ತಾ ಇದೆ. ಹಸುನ್ ಫಾಲೋ ಮಾಡಿ. ಏನ್ ಸುದ್ದಿ? ಸಿದ್ದನ್ನ ಪೊಲೀಸ್ನವರು ಹಿಂಬಾಲಿಸ್ತಾ ಇದ್ದಾರೆ. ಹೌದು, ಬೇಗ ಹೋಗಿ ನನ್ನ ಕಾಪಾಡಿ. ಅವ್ರ ಬಿಡುಗಡೆಗಾಗಿ ನಾನು ಸಹಾಯ ಮಾಡ್ತೀನಿ. ಬೇಗ ಹೋಗಿ ಅವರನ್ನ ಪೊಲೀಸ್ನವ್ರಿಗೆ ಶರಣಾಗೋದಕ್ಕೆ ಹೇಳಿ ಮಿಸ್ಟ್ರೆ. ದಯವಿಟ್ಟು ಹೋಗಿ ಮಿಸ್ಟ್ರೆ, ಬೇಗ ಹೋಗಿ ಮಿಸ್ಟ್ರೆ. ಯಾವ ಕಡೆ ಸುದ್ದಿ? ಇಲ್ಲ, ಏನ್ ಗುಡ್ಡದ ಮೇಲೆ. ಸಿದ್ಧ, ಓಡ್ಬೇಡ, ನೀನು ಶೂಟ್ ಮಾಡ್ಬಿಡ್ತೀನಿ. ದಯವಿಟ್ಟು ಶೂಟ್ ಮಾಡ್ಬೇಡಿ. ಸಿದ್ಧ, ಓಡ್ಬೇಡ, ನಿಲ್ಲು. ಸಿದ್ಧ, ಅಭಿಷೇಕ ನಾನು ಚೆನ್ನಾಗಿ ಹೇಳ್ತೀನಿ. ಸರಿ, ಅವನ್ನೆಲ್ಲ ಕೇಳಿ. ಸಿದ್ಧ, ಓಡ್ಬೇಡ, ಹೆದರ್ಬೇಡ. ಇನ್ಸ್ಪೆಕ್ಟರ್ ಏನು ಮಾಡಲ್ಲ, ನಾ ಎಲ್ಲ ಹೇಳಿದ್ದೀನಿ. ಬಾ ಸಿದ್ಧ. ಸಿದ್ಧ, ಇನ್ಸ್ಪೆಕ್ಟರ್ ಸಿದ್ಧ ಶರಣಾಗ್ತಾನೆ, ಏನು ಮಾಡಬೇಡಿ. ಮಾಡಿ. ಕರ್ಕೊಂಡು ಹಿಡಿಯಿರಿ. ದೊಡ್ಡಯ್ಯ, ಈ ತೋರ್ಸಕ್ಕೆ ಈಗಲೇ ಧೈರ್ಯ ಮಾಡಿ ನಿಮ್ಮೂರಿಗೆ ಏನು ಕೊಡ್ತಾ ಇದ್ದೀವಿ, ಓದು ಮಕ್ಕಳನ್ನ ಆಶೀರ್ವಾದ ಮಾಡಿ. ನಾವು ಬರ್ತೀವಿ, ಅಪ್ನೆ ಕೊಡ್ತೀರಾ? ಬಂದ್ರಪ್ಪ. ಹೇಗಿತ್ತು, ಈಗ ಹೇಗಾಗಿದೆ ನೋಡು ಕಾಲ. ಇದ್ಯಾರು? ಆರ್ತಿಗೊಬ್ಬರು ಮಗಳು, ಕೀರ್ತಿಗೊಬ್ಬ ಮಗ ಅಂತ. ನಾನು ಹೇಳ್ತೀನಿ. ಇಲ್ಲ ಇಲ್ಲ, ನೀವು ಪುನಃ ಬಂದೇ ಬರ್ತೀರಿ. ನಿಮ್ಗಾಗಿ ನಾನು ಕಾದಿರ್ತೀನಿ. ನೀವು ಕೊಲೆ ಮಾಡಿಲ್ಲ ಅಂತ ಪೊಲೀಸರಿಗೆ ನಾನು ಸಾಕ್ಷಿ ಹೇಳ್ತೀನಿ.